ಯಾವುದೇ ಫಿಲ್ಟರ್ ಇಲ್ಲದೆ ಕೇಳಿದ ಪ್ರಶ್ನೆಗಳಿಗೆ ಒಂದು 10 ವಾಕ್ಯದಲ್ಲಿ ಹೆಚ್ಚಾಗಿ ಇಲ್ಲ ಸರ್, ಸ್ವಲ್ಪ ಆಂಟಿಸಿಪೇಟರಿ ಬೇಲ್ ತಗೊಂಡೆ. ಬೇಕಾದ್ರೆ ಈ ಚಿತ್ರದಲ್ಲಿನ ಸನ್ನಿವೇಶಗಳು ಕೇವಲ ಕಾಲ್ಪನಿಕ. ಇದು ಸರ್, ಕಷ್ಟದಲ್ಲಿ ಮನ್ಸು ಗಟ್ಟಿ ಇರಬೇಕು, ಸುಖದಲ್ಲಿ ಏನು ಗಟ್ಟಿ ಇರಬೇಕು? ಪಿಕ್ಚರ್ ಹಿಟ್ ಆದರೆ ಕಾಂತಾರ, ಪಿಕ್ಚರ್ ಫ್ಲಾಪ್ ಆದರೆ ಉಪ್ಪಿ ಸರು ಎ ಸಿನಿಮಾ ಮಾಡಿದ್ಮೇಲೆ ಬಿ ಸಿನಿಮಾ ಅಂತ ತೆಗೆದ್ರೆ ಯಾರು ಹೀರೋಯಿನ್ ಆಗ್ಬೋದು? ಬೇರೆ ಇನ್ನೊಬ್ರು ಯಾರು ಆಕ್ಟ್ ಮಾಡ್ಬೋದು ಅಂದ್ರೆ? ಅಧಿಕಾರ, ಅಹಂಕಾರ ಇದನ್ನೆಲ್ಲ ಬಿಡಿ, ಅದರಲ್ಲಿ ಖಾರ ಇರುತ್ತೆ. ಪ್ರೀತಿಸಿ ಸಂತೈಸಿ, ಅದರಲ್ಲಿ ಸಿಹಿ ಇರುತ್ತೆ ಅನ್ನೋದೊಂದು. ಐಕ್ಳು ಮರಕ್ಕೆ ಕಲ್ಲೊಡೆಯೋದು ಮರದ ಮೇಲಿನ ದುಶ್ಮನಿಗಲ್ಲ, ಹಣ್ಣು ಮೇಲಿನ ಆಸೆಗೆ. ಸರಿ ಸರ್, ಈಗ ಡೆವಿಲ್ ಸಿನಿಮಾದ ಒಂದು ಡೈಲಾಗ್ ಸರ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಎಲ್ರಿಗೂ ನಮಸ್ಕಾರ. ಖುಷಿ ಆಯಿತು ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಇವತ್ತು ನಮ್ಮ ಕ್ಲಿನಿಕನ್ನು ನಾಗರಬಾವಿಯ 80 ಫೀಟ್ ಮೇನ್ ರೋಡಲ್ಲಿರುವಂತಹ ಸ್ಕೈರೋ ಅನ್ನೋ ಪಬ್ಗೆ ಶಿಫ್ಟ್ ಮಾಡಿದ್ವಿ. ನನ್ನ ಸ್ನೇಹಿತ ಹರೀಶ್ ಬಾಬು ಅಂತ ಮತ್ತು ಅವರ ಸ್ನೇಹಿತರು ಒಂದಿಬ್ಬರು ಸೇರಿ ಓಪನ್ ಮಾಡಿರೋವಂಥದ್ದು. ಇಲ್ಲಿ ವೆಜ್ಜು, ನಾನ್ ವೆಜ್ಜು, ಕಾಕ್ಟೈಲು, ಮಾಕ್ಟೈಲ್ ಎಲ್ಲವೂ ಸಿಗುತ್ತೆ. ಬರ್ಡೇ ಪಾರ್ಟೀಸು ಅಥವಾ ಫ್ರೆಂಡ್ಸ್ ಗೆಟ್ ಟುಗೆದರ್, ಫ್ಯಾಮಿಲಿ ಗೆಟ್ ಟುಗೆದರ್ ಏನು ಬೇಕಾದ್ರೂ ಮಾಡ್ಬೋದು. ಡಿನ್ನರ್ ಇರುತ್ತೆ. ಬೆಳಿಗ್ಗೆ 11:30 ಬಂದರೆ ರಾತ್ರಿ 11:30ವರೆಗೂ ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬ ಲಾಂಜ್ಗಳಿದೆ, ಸಪ್ರೇಟ್ 3 ಲಾಂಜ್ ಇದೆ. AC ಡೈನಿಂಗ್ ಹಾಲ್ ಇದೆ. ಯಾವುದಾದ್ರು ಮ್ಯಾಚ್ಗಳಿದ್ದರೆ ಲೈವ್ ಮ್ಯಾಚ್ ನೋಡಿಕೊಂಡು ಇಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಡಿನ್ನರ್ಗೆ ಇಲ್ಲಿಗೆ ಬರ್ಬೋದು. ಫ್ರೆಂಡ್ಸ್ ಗೆಟ್ ಟುಗೆದರ್, ಫ್ಯಾಮಿಲಿ ಗೆಟ್ ಟುಗೆದರ್ ಯಾವುದೇ ಇದ್ದರೂ ಸ್ಕೈರೋ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನಾಗರಬಾವಿ 80 ಫೀಟ್ ಮೈನ್ ರೋಡಲ್ಲಿ ಸಿಗುತ್ತೆ. ಅಲ್ಲಿಗೆ ಇವತ್ತು ನಮ್ಮ ಕೀರ್ತಿ ENT ಕ್ಲಿನಿಕ್ನ ಶಿಫ್ಟ್ ಮಾಡಿದ್ವಿ. ಅಲ್ಲೇ ಒಂದು ಹಾಲಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಶುರು ಮಾಡೋಣ ಸರ್. ಇವತ್ತು ನಮ್ಮ ಕ್ಲಿನಿಕಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತ ನೀವು ಆಲ್ರೆಡಿ ಪ್ರೋಮೋಗಳಲ್ಲಿ ನೋಡಿದ್ದೀರಾ. ಅವ್ರ ಬಗ್ಗೆ ಒಂದು ಚಿಕ್ಕ ವರ್ಣನೆ ಮಾಡಬೇಕು. ಏನು ಮಾಡೋಣ ಸರ್? ಚುಟುಕು ಪರಿಚಯ ಮಾಡಿ ಸರ್. ಚುಟುಕು ಪರಿಚಯ. ಸಿನಿಮಾ ಅಂದರೆ ಹೀರೋ ಅನ್ನೋ ಕಾಲ ಒಂದಿತ್ತು, ಆದರೆ ಈಗ ಸೋಷಿಯಲ್ ಮೀಡಿಯಾ ಜಮಾನ. ಸಿನಿಮಾ ಅಂದರೆ ಕೇವಲ ಹೀರೋ ಮಾತ್ರ ಅಲ್ಲ, ಸಿನಿಮಾದಲ್ಲಿ ಸಾಂಗ್ಸು ಕೂಡ ಇಂಪಾರ್ಟೆಂಟು, ಅಷ್ಟೇ ಅಲ್ಲ ಡೈಲಾಗ್ಸ್ ಕೂಡ ತುಂಬ ಇಂಪಾರ್ಟೆಂಟು ಅನ್ನೋ ಕಾಲ ಇದು. ಇವರು ಬರೆದಿರುವಂತಹ ಡೈಲಾಗ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಆದರೆ ಫೇಸು ಹೀರೋಗಳದ್ದಿರುತ್ತೆ. ಆ ಬರವಣಿಗೆ ಹಿಂದೆ ಇವರ ಬಳಪದ ಅಕ್ಷರಗಳು ಕಾಣ್ತಿರುತ್ತೆ. ಸಾಧಾರಣವಾಗಿದ್ದ ಸಿನಿಮಾಗಳು ಕೂಡ ಸುಧಾರಣೆ ಆಗೋದು ಅದರ ಡೈಲಾಗ್ಸ್ಗಳಿಂದ. ಆ ಡೈಲಾಗ್ಗಳನ್ನು ಬರೆದಿರೋರು ಇವತ್ತು ನಮ್ಮ ಕ್ಲಿನಿಕ್ಗೆ ಬಂದಿದ್ದಾರೆ. ಇವರು ತಮ್ಮ ಬರವಣಿಗೆಯನ್ನೇ ಮೆರವಣಿಗೆ ಮಾಡ್ತಾ ಚಂದನವನದಲ್ಲಿ ತಮ್ಮ ಚಾಪು ಮೂಡಿಸಿ ಚಾಪೆನೂ ಹಾಸಿದ್ದಾರೆ. ಸೊ ಮೊದಲನೇದಾಗಿ ಹೆಸರಲ್ಲೇ ಮಾಸ್ ಇಟ್ಕೊಂಡಿರೋ ನಮ್ಮ ಚಂದನವನದ ಮಾಸ್ತಿ ಅವ್ರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಇನ್ನು ಆಂಜನೇಯನ ಬಲಗೈ ಮತ್ತು ಎಡಗೈ ಬಂಟ ರಘು ನಿಡುವಳ್ಳಿ ಅವರು ಬಂದಿದ್ದಾರೆ. ಅವ್ರಿಗೂ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನು ತಮ್ಮ ನಟನೆ ಮತ್ತು ಬರವಣಿಗೆ ಎರಡರಲ್ಲೂ ಚಾಪು ಮೂಡಿಸಿ ಚಾಪೆ ಹಾಸಿ ಸಿನಿಮಾದಲ್ಲಿ ಕಾಂತಿ ಹೆಚ್ಚಿಸ್ತಾ ಇರೋ ಕಾಂತರಾಜ್ ಅವರು ಕೂಡ ಬಂದಿದ್ದಾರೆ. ನಿಮಗೂ ಕೂಡ ಸ್ವಾಗತ ಸರ್. ಇಷ್ಟು ಫಾರ್ಮಲ್ ಆಗಿ ನಾನು ಗಂಡು ಮಕ್ಕಳನ್ನ ಕರೆದಿದ್ದೇ ಇಲ್ಲ. ಶೇಖಂಡ್ ಮಾಡೋಕ್ಕೂ ಭಕ್ತಿಲ್ಲ ನೋಡಿ ಅವರು, ದೂರ ಇದ್ದೀರಲ್ಲ. ಸೊ ಇವರೆಲ್ಲ ನಾವು ಇತ್ತೀಚಿನ ದಿನಗಳಲ್ಲಿ ಹಲವಾರು ಹಿಟ್ ಮೂವಿಗಳಲ್ಲಿ ನೀವು ಇಷ್ಟಪಟ್ಟಿರುವಂತಹ ಡೈಲಾಗ್ಗಳನ್ನು ಎಲ್ಲೆಲ್ಲಿ ಕೇಳಿದಿರಾ ಅದನ್ನು ಬರೆದಿರುವಂತಹ ಸಾರಥಿಗಳಿವರು. ಇನ್ನೂ ಅನೇಕರಿದ್ದಾರೆ. ಇವರು 3 ಜನ ಕೈಗೆ ಸಿಕ್ಕಿದ್ರು. ಹಿಂಗೆ ಎಟಕ್ಸಿದಾಗ ಚೂರು ನನ್ನ ಕೈ ಎತ್ತಿ ಮೇಲೆ ಕೇಳ್ಕೊಂಡ್ರು. ಅಂಥವರು ಇವತ್ತು ಬಂದಿದ್ದಾರೆ ನಮ್ಮ ಕ್ಲಿನಿಕ್ಗೆ. ಖುಷಿ ಆಯಿತು. ನಮ್ಮ ಈ ಕೀರ್ತಿ ENT ಕ್ಲಿನಿಕ್ಗೆ ಬಂದಿದ್ದು ಒಂದು ಆಣೆ ಪ್ರಮಾಣ ಮಾಡಿಬಿಟ್ಟು ಹೋಗ್ಬಿಡೋಣ ಸರ್. ಓಕೆನಾ? ನಾನು ರಘು ನಿಡುವಳ್ಳಿಯಾದ ನಾನು, ಮಾಸ್ತಿ ಆದ ನಾನು, ಕಾಂತರಾಜ್ ಆದ ನಾನು, ಆದಷ್ಟು ಪಂಚ್ ಡೈಲಾಗ್ಗಳನ್ನು ಯಾವುದೇ ಫಿಲ್ಟರ್ ಇಲ್ಲದೆ ಕೇಳಿದ ಪ್ರಶ್ನೆಗಳಿಗೆ ಒಂದು 10 ವಾಕ್ಯದಲ್ಲಿ ಹೆಚ್ಚಾಗಿ ಯಾವುದೇ ಮಡಿವಂತಿಕೆ ಇಲ್ಲದೆ ಉತ್ತರಿಸ್ತೀನಿ. ಇದಿಷ್ಟು ನಾನು ಬರೆಯೋ ಡೈಲಾಗ್ ಮೇಲೆ ಆಣೆ. ಇದು ಬೇಡ ಹೇಳ್ತೀನಿ, ಆಣೆ ಪ್ರಮಾಣಗಳಿಲ್ಲ. ಯಾಕೆ ಸರ್? ನಾನು ಬರೆಯೋ ಡೈಲಾಗ್ ಮೇಲೆ ಆಣೆ ಅಂತ ಹೇಳೋದು ಶಾಸ್ತ್ರ. ಬರೆಯೋ ಡೈಲಾಗ್ ಮೇಲೆ ಆಗಿಲ್ಲ ಸರ್. ಅದೇನಾಗುತ್ತೆ ಇಲ್ಲ ಸರ್, ಸ್ವಲ್ಪ ಆಂಟಿಸಿಪೇಟರಿ ಬೇಲ್ ತಗೊಂಡೆ. ಬೇಕಾದ್ರೆ ಈ ಚಿತ್ರದಲ್ಲಿನ ಸನ್ನಿವೇಶಗಳು ಕೇವಲ ಕಾಲ್ಪನಿಕ. ಇದು ಕೀರ್ತಿಯವರ ಒತ್ತಡ ಹಾಗೂ ಕಪೋಲ ಕಲ್ಪಿತ. ಸೊ ಈಗ ಸರ್ ನಮಗೆಲ್ಲ ಗೊತ್ತು ಸರ್, ಅಂದರೆ ನಾವೊಂದು ಸಣ್ಣ ರಿಸರ್ಚ್ ಮಾಡಿದಾಗ ನೀವು ಯಾವ್ಯಾವ ಸಿನಿಮಾದಲ್ಲಿ ಬರೆದಿದ್ದೀರಾ ಅಂತ ಜನರಿಗೆ ನೀವೇ ನಿಮ್ಮ ಸಿನಿಮಾಗಳ ಪಟ್ಟಿ ಒಂದು 10 ಹೇಳೋದಾದರೆ ಮಾಸ್ತಿ ಅವ್ರು ಯಾವ್ಯಾವ ಸಿನಿಮಾ ಬರೆದಿದ್ದಾರೆ ಅಂತ ಹೇಳ್ತಾರೆ ಇವಾಗ. ಕಡ್ಡಿಪುಡಿ, ಅಯೋಗ್ಯ, ಕಾಲೇಜ್ ಕುಮಾರ,
ಟಗರು, ಸಲಗ, ಭೀಮ, ಕಾಟೇರ, ಲ್ಯಾಂಡ್ಲಾರ್ಡ್ ಈಗ ಬರೀತಿರೋದು, ಖಾಕಿ, ಒಂದಷ್ಟು ಸಿನಿಮಾಗಳು ಬರ್ತದೆ. ನಮ್ಮ ರಘು ನಿಡುವಳ್ಳಿ ಅವರು ಯಾವ್ಯಾವ ಸಿನಿಮಾಗಳು ಬರ್ತಿದ್ದಾರೆ ಅಂದರೆ ಮೈಲಾರಿ, ಬುಲೆಟ್ ಬಸ್ಯ, ಮಾರುತಿ 800, ಅಂಜನಿ ಪುತ್ರ, ಬಜರಂಗಿಟ್ಟು, ಸೀತಾರಾಮ ಕಲ್ಯಾಣ, ತೂತ್ ಮಡಿಕೆ, ಸಂಕಷ್ಟಕರ ಗಣಪತಿ, ಕೈವ, ಬನಾರಸ್ ಮತ್ತು ಈಗ ಪಿನಾಕ. ನಮ್ಮ ಕಾಂತರಾಜ್ ಅವರು ಯಾವ್ಯಾವ ಸಿನಿಮಾಗೆ ಬರ್ತಿದ್ದಾರೆ ಅಂದರೆ ನಾನು ಪಂಚತಂತ್ರ ಕಥೆ ಬರೆದಿದ್ದೀನಿ, ಪದವಿ ಪೂರ್ವ ಡೈಲಾಗ್ ಬರೆದಿದ್ದೀನಿ, ಐರವನ್ ಡೈಲಾಗ್ ಬರೆದಿದ್ದೀನಿ, ಈಗ ಡೆವಿಲ್ ಬರಿತಾ ಇದ್ದೀನಿ. ನೈಸ್. ಯಾವಾಗಲೂ ಅಷ್ಟೇ ಸಿನಿಮಾಗಳಲ್ಲಿ ನಾನು ಆಗಲೇ ಹೇಳ್ದಂಗೆ ತೆರೆಯ ಹಿಂದಿನ ದೊರೆಗಳು ನೀವು. ಸಿನಿಮಾದಲ್ಲಿ ಒಂದು 15-20 ಪಂಚ್ ಡೈಲಾಗ್ಗಳು, ಒಳ್ಳೆ ಕಾಮಿಡಿಗಳು ಬಂದುಬಿಟ್ರೆ ಪಾಪ್ಕಾರ್ನ್ ಕೊಟ್ಟಿರೋ ದುಡ್ಡು ಮರ್ತೋಗುತ್ತೆ, ನಮಗೆ ಪಾರ್ಕಿಂಗ್ ಹಾಕಿರೋ ದುಡ್ಡು ಮರ್ತೋಗುತ್ತೆ. ನಮಗೇನು ಮಜಾ ಆಗಿಲ್ಲ ಅಂದರೆ ಮಾತ್ರ ಆ ದುಡ್ಡೆಲ್ಲ ನೆನಪಾಗೋದು. ಪಾಪ್ಕಾರ್ನ್ಗೆ ಅಷ್ಟು ಕೊಟ್ಟರೆ ಏನೂ ವರ್ತಿಲ್ಲ ಸಿನಿಮಾ ಅಂತ. ಸೊ ಅದೆಲ್ಲದನ್ನು ಮರೆಸೋರು ಇವರನ್ನು ನಾವು ಮೆರೆಸಲೇಬೇಕು ಅಂತ ಅಂದ್ಬಿಟ್ಟು ನಾವು ನಮ್ಮ ಚಾನಲ್ಗೆ ಕರೆದ್ವಿ. ಈಗ ನಮ್ಮದ್ರಲ್ಲಿ ಒಂದು ಸೆಗ್ಮೆಂಟ್ ಇದೆ ಸರ್, ನೀವು ಕೇಳಬಾರ್ದು ನಾವು ಹೇಳಬಾರ್ದು ಅಂತ. ನೀವು ಕೇಳಬಾರದು ನಾವು ಹೇಳಬಾರದು. ನೀವು ತುಂಬ ಅನೇಕ ಏನೋ ಇಂಟರ್ವ್ಯೂಗಳಿಗೆಲ್ಲ ಹೋಗ್ಬಿಟ್ಟಿರ್ತೀರ, ಎಲ್ಲ ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗಿಬಿಡುತ್ತೆ. ಹಾಗಾಗಿ ನಿಮ್ಗೇನಾದ್ರು ಕೇಳಬಾರ್ದು ಅಂತ ಏನಾದ್ರು ಇದ್ದರೆ ನಾವು ಅದನ್ನು ಕೇಳಲ್ಲ ಸರ್. ಒಬ್ಬೊಬ್ಬರು ಒಂದೊಂದು ಪಾಯಿಂಟ್ ಹೇಳ್ಬೋದು, ನಮ್ಗೆ ಇಂಥದ್ದು ಕೇಳಬೇಡ ಗುರು ಅಂತ. ತುಂಬ ರಿಪಿಟೇಷನ್ ಅಂದರೆ ಹೆಂಗೆ ಬಂದರೆ ಅನ್ನೋದು ತುಂಬ ಕಡೆ ಎಲ್ಲ ಹೇಳ್ಬಿಟ್ಟಿದ್ದೀವಿ. ಅದು ಏನು ಅವಶ್ಯಕತೆ ಇಲ್ಲ ಅಂತ. ನೀವು ನಿಮ್ಮದೇ ಗಾಡೀಲಿ ಬಂದ್ರಿ, ನಂಗೆ ಗೊತ್ತು. ಓಕೆ, ನೀವು ಸರ್. ಮತ್ತು ನೀವು ಎಲ್ಲಿ ಕುತ್ಕೊಂಡು ಬರೀತೀರಾ ಹಾಂ ಅದನ್ನು ತುಂಬ ಕೇಳ್ತಾರೆ. ಹಾಂ ಮತ್ತು ಹೆಂಗೆ ಬರೀತೀರಾ, ಅದು ದುಡ್ಡು ಎಷ್ಟು ಕೊಟ್ಟರು? ದುಡ್ಡೆಷ್ಟು ಕೊಡ್ರಿ, ಇದು ಎಡಿಟ್ ಇದು ಕೇಳ್ತೀನಿ ನಾನು. ಹಂಗೆ ಕೇಳ್ತಾರೆ. ಓಕೆ. ಆಮೇಲೆ ಬುಕ್ಸ್ ಓದ್ತೀರಾ, ಹಾಂ ಅದೇ ಮೂಲ ಕೇಳ್ತಾರೆ. ನೀವು ನಿಮ್ಮ ಬರವಣಿಗೆಗೆ ಏನು ಮೂಲ ಅಂತ, ಅದು ಎಲ್ಲ ಕಡೆ ಹೇಳಿರ್ತೀವಿ. ಹಾಂ ಬಟ್ ಒರಿಜಿನಲ್ ಮೂಲ ಏನು ಅಂದರೆ ಪ್ರೊಡ್ಯೂಸರ್ಸು ಇಲ್ಲ ಡೈರೆಕ್ಟ್ರ್ ಫೋನ್ ಬಂದಿದ ತಕ್ಷಣ ಅದೇ ಮೂಲ. ಅವ್ರು ಮಾಡ್ತಾ ಇದ್ದಾರೆ ಆ ಒಂದು ಒತ್ತಡ, ಓಕೆ. ಮತ್ತು ಚೆನ್ನಾಗಿ ಬರಿಬೇಕು, ಚೆನ್ನಾಗಿ ಕೊಡಬೇಕು ಅನ್ನೋ ಒಂದು ಹಂಬಲ. ಸೊ ಈ ಪ್ರಶ್ನೆಗಳಿಗೆಲ್ಲ ಆಲ್ರೆಡಿ ಉತ್ತರ ಕೊಟ್ಟಿದ್ದಾರಂತೆ. ಇವ್ರು 3 ಜನ ಹೆಸರಾಕಿ ಬೇರೆ ಇಂಟರ್ವ್ಯೂ ಅಂತ ನೋಡಿದ್ರೆ ಈ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಬೇಕು ಅಂತ ಅಲ್ಲಿ ಸಿಗುತ್ತಲ್ವಾ? ಖಂಡಿತ. ಓಕೆ, ಸೂಪರ್. ನಾನೇನೋ ಡೈಲಾಗ್ ರೈಟರ್ಸು ಜುಬ್ಬ ಗಿಬ್ಬ ಹಾಕೊಂಬರ್ತಾರೆ ಅನ್ಕೊಂಡ್ರೆ ನೀವೇನು ಹಂಗೆ ಬಂದ್ಬಿಟ್ಟಿದ್ದೀರ. ಬಟ್ಟೆ ಹಾಕೊಂಡೇ ಬಂದಿದ್ದೀವಿ, ಹಂಗೆ ತಗೊಂಡ್ಬಿಡೋಣ. ಇವಾಗ ರೈಟರ್ಸ್ ಅಂದರೆ ಹೆಂಗಿರಬೇಕು ಅಂತ ಒಂದು ಪರಿಕಲ್ಪನೆ ಇದೆ ಮಾರ್ಕೆಟಲ್ಲಿ. ಹೆಂಗಿರ್ಬೇಕು ಒಬ್ಬೊಬ್ರು ಅನ್ನೋದು ಹೇಳಿ. ಅಲ್ಲ, ಕಲ್ಪನೆ ತುಂಬ ಇದೆ. ಬರೀ ಜುಬ್ಬ ಅಲ್ಲ, ಬಡವರಾಗೂ ಇರಬೇಕು ಅನ್ನೋದು. ಅಂದರೆ ಒಂದು ಫ್ರೇಮಲ್ಲಿ ರೈಟರ್ಸ್ ಅಂದ ತಕ್ಷಣ ಒಂದು ಜುಬ್ಬ, ಒಂದು ಖಾದಿ ಬ್ಯಾಗು, ಜುಬ್ಬ ಹಾಕೊಂಡಿರ್ಬೇಕು. ಇವ್ರು ಹೇಳಿದಾಗ ಒಂದು ಸೈಡಲ್ಲಿ ಒಂದು ಕಾಟನ್ ಬ್ಯಾಗ್ ಹಾಕೊಂಡಿರ್ಬೇಕು. ಅದಾದ್ಮೇಲೆ ಕನ್ನಡಕ ಹಾಕೊಂಡಿರ್ಬೇಕು. ಈ ರೆನಾಲ್ಡ್ಸ್ ಪೆನ್ನೇ ಬೇಕು, ಆ ನೀಲಿ ಕಲರ್ದು ಒಂದು ಮೇಲೆ, ಮತ್ತೆ ಅದ್ರ ಪಕ್ಕದಲ್ಲಿ ಒಂದು ರೆಡ್ ಕಲರು, ಗ್ರೀನ್. ನಮಗೆ ದುಡ್ಡು ಮುಖ್ಯ ಗಡ್ಡ ಬಿಟ್ಟಿರ್ಬೇಕು, ಅವಾಯ್ ಚಪ್ಪಲಿ ಪಿನ್ ಹಾಕಿರ್ಬೇಕು, ಮತ್ತೆ ಆ ಕನ್ನಡಕಕ್ಕೆ ದಾರ ಎರಡು ಕಡೆ ಬರಬೇಕು. ನಮಗೆ ದುಡ್ಡು ಮುಖ್ಯ ಅಲ್ಲ, ಕೆಲಸ ಮುಖ್ಯ ಅಂತ ಹೇಳ್ಬೇಕು. ಬೇಸಿಕ್ ಸೆಟ್ ಇರಬೇಕು. ಬ್ಯಾಗಲ್ಲಿ ಒಂದು ಬಾಟ್ಲರ್, ಒಂದು MC ರಮ್. ಒಂದು ಇದರಲ್ಲಿ ಒಂದು ಬರೆದಿದ್ದೆ ಸರ್, ಈಗ ಸೆನ್ಸ್ ಅಂತ ಬರುತ್ತಲ್ಲ, ಒಬ್ಬ ಡೈರೆಕ್ಟರ್ ಆಗೋಕ್ಕೆ ಏನು ಸೆನ್ಸ್ ಇರಬೇಕು, ಎಡಿಟಿಂಗ್ ಸೆನ್ಸಾ, ಸ್ಕ್ರಿಪ್ಟ್ ಸೆನ್ಸಾ, ಇಲ್ಲ ಕ್ಯಾಸ್ಟಿಂಗ್ ಸೆನ್ಸಾ, ಇಲ್ಲ ಮ್ಯೂಸಿಕ್ ಸೆನ್ಸಾ, ಏನಿರಬೇಕು ಅಂತ ಇದ್ದಾಗ ಕಾಮೆಂಟ್ಸ್ ಒಂದಷ್ಟು ಬರ್ತವೆ. ನಾನು ಲಾಸ್ಟಲ್ಲಿ ಆನ್ಸರ್ ಏನಂದರೆ ಕಾಮನ್ ಸೆನ್ಸ್ ಅಂತ. ಮೇಯ್ನ್ ಅದು ಅಂತ. ಬೇಸಿಕಲಿ ರೈಟರ್ ಆಗಬೇಕು ಅಂದರೆ ಬಡವನಾಗಿರ್ಬೇಕು, ಮೂಲ ಒಂಥರ ತೋರಿಸ್ಕೋಬೇಕು ಅಟ್ಲೀಸ್ಟ್. ಈಗ ನೀವು ತುಂಬ ಅನೇಕ ಸಿನಿಮಾಗಳನ್ನು ಬರೆದಿದ್ದೀರಾ. ನಿಮ್ಮ ಸಿನಿಮಾದ್ದೇ ನಿಮಗೆ ಇಷ್ಟವಾಗಿರೋ 2 ಡೈಲಾಗ್ಗಳು, ಇದು ಯಾವ ಸಿನಿಮಾಗೆ ಬರ್ತಿದ್ದು, ಇದು ಆ ಡೈಲಾಗ್ ನೀವು ಹೇಳಬೇಕು ಒಬ್ಬೊಬ್ಬರು ಒಂದೊಂದು. ಓಕೆನಾ? ಮಾಸ್ತಿ ಅವರಿಂದನೇ ಶುರು ಮಾಡಿ. ನನಗೆ ಅಯೋಗ್ಯ ಸಿನಿಮಾದಲ್ಲಿ ಬರೆದಿದ್ದು, ಅಧಿಕಾರ ಅಹಂಕಾರ ಇದನ್ನೆಲ್ಲ ಬಿಡಿ, ಅದರಲ್ಲಿ ಖಾರ ಇರುತ್ತೆ, ಪ್ರೀತಿಸಿ ಸಂತೈಸಿ ಅದರಲ್ಲಿ ಸಿಹಿ ಇರುತ್ತೆ ಅನ್ನೋದೊಂದು. ಆಮೇಲೆ ಟಗ್ರಲ್ಲಿ ಅದು ಚಿಕ್ಕ ಡೈಲಾಗು, ಬಟ್ ತುಂಬ ಇದಾಯಿತು. ಡಾಲಿಗೆ ಇವರು ಶಿವಣ್ಣ ಹೇಳೋದು, ನೀನು ನಮ್ಮ ಮನೆಗೆ ಬಂದರೆ ಅತಿಥಿ, ನಾನು ನಿನ್ನ ಹುಡ್ಕೊಂಡು ಬಂದರೆ ತಿಥಿ ಅಂತ. ಅದೊಂದು, ನಾ ಸುಮ್ಮನೆ ಬಂದ್ರೆ ಅತಿಥಿ, ಹುಡ್ಕೊಂಡ್ ಬಂದ್ರೆ ನಿಮ್ ತಿಥಿ. ನೈಸ್. ಅದು ವರ್ಲ್ಡ್ ಫೇಮಸ್ ಅದು. ಕಡ್ಡಿ ಪುಡಿ ನೀವೇ ಬರ್ತಿದ್ದ? ಕಡ್ಡಿಪುಡಿಲಿ ಸೂರ್ಯ ಅವ್ರ ಜೊತೆ ಮತ್ತು ರಾಜೇಶ್ ನಟರಂಗ ಜೊತೆಗೆ ನಾನು ಬರ್ತಿದ್ದು. ಬಟ್ ಟಗರಲ್ಲಿ ತುಂಬ ಇದಾಯಿತು. ತದನಂತರ ಭೀಮಾ, ಅದು ನನಗೆ ಸಲಗ ಅಲ್ಲಿ ತುಂಬ ಚೆನ್ನಾಗಿ ಇಷ್ಟ ಆಗಿದ್ದ ಡೈಲಾಗು ನಾನು ಬರೆದಿದ್ದು ಅಂದರೆ, ಚಿಕ್ಕ ವಯಸ್ಸಲ್ಲೇ ರೌಡಿ ಆಗಿಬಿಟ್ಟಿರ್ತಾನೆ ಯಾರು, ವಿಜಿ. ಸೊ ಅವನು ಚಿಕ್ಕ ವಯಸ್ಸಲ್ಲಿ ಅಂದರೆ ಅವನು ಬೆಳೆದ ಮೇಲೆ ರೌಡಿ ಆಗ್ತಾನೆ. ಆವಾಗ ಅವ್ರ ತಂದೆ ಹೇಳೋದು, ಇವ್ನು ಮರ್ಡರ್ ಕೇಸಲ್ಲೇನೋ ಇರ್ತಾನೆ, ಆವಾಗ ಇವನು ಹಿಂಗೆ ಆಗ್ತಾನೆ ಅಂತ ಗೊತ್ತಿದ್ದಿದ್ರೆ ಇವನು ಹಾಲು ಬಿಡಿಸ್ಬೇಕು ಅಂದ್ಬಿಟ್ಟು ನಿನ್ನ ಎದೆಗೆ
ಬೇವಿನೆಲೆ ಇದು ಬೇವಿನ ರಸ ಸವರಿದ್ದೆ, ಇವನು ಹಿಂಗೆ ಆಗ್ತಾನೆ ಅಂತ ಗೊತ್ತಿದ್ದಿದ್ರೆ ವಿಷದ ರಸನೇ ಸವರ್ಬಿಡ್ತಿದ್ದೆ. ಅಂದರೆ ಒಂದು ಎಮೋಷನ್ ಕನೆಕ್ಟ್ ಆಗೋದು. ನೀವು ಸರ್ ನಿಮ್ಮ ಇಷ್ಟದ ಡೈಲಾಗ್ ಸರ್ ನೀವು ಬರ್ದಿರೋದು? ಬುಲೆಟ್ ಬಸ್ಯದಲ್ಲಿ ಬಂದರೆ ಒಂದು ಕಾಮನ್ ಆಗಿ ಒಂದು ಡೈಲಾಗ್ ಇದೆ, ಐಟ್ಲು ಮರಕ್ಕೆ ಕಲ್ಲೊಡೆಯೋದು ಮರದ ಮೇಲಿನ ದುಶ್ಮನಿಗಲ್ಲ ಹಣ್ಣು ಮೇಲಿನ ಆಸೆಗೆ. ಆಮೇಲೆ ತೂತ್ ಮಡಿಕೆಯಲ್ಲಿ ಒಂದು ಡೈಲಾಗ್ ಇದೆ, ಗೋರಿ ಮೇಲೆ ಅರಳಿದ ಹೂವಿಗೆ ಎಣದ ವಾಸನೆ ಇರಲ್ಲ, ದುಡ್ಡು ಅಷ್ಟೇ ಅನ್ನೋ ಥರದ್ದು. ಇದು ನಮ್ಮ ಬೆಲ್ ಬಾಟಮ್ ಅಲ್ಲಿ ಒಂದು ಡೈಲಾಗ್ ಇದೆ, ಎಮ್ಮೆ ಉಚ್ಚ ಹೋದ್ರೆ ಇರುವೆ ಕಣ್ಣಿಗೆ ಜೋಕ್ ಫಾಸ್ ತರನೇ ಕಾಣುತ್ತೆ. ಅದ್ರ ತುಂಬಾ ಒಂದು ವಿಟಿನೆಸ್ ಇರೋದು ತುಂಬಾ ಡೈಲಾಗ್ಗಳಿದೆ. ಮತ್ತೆ ನಮ್ಮ ಕೈವಾದಲ್ಲಿದೆ, ನೀನು ಧರ್ಮದೇಟ್ ತಪ್ಪಿಸ್ಕೋಬಹುದು ಆದ್ರೆ ಕರ್ಮದೇಟ್ ತಪ್ಪಿಸ್ಕೊಳಕ್ಕಾಗಲ್ಲ. ಆ ಥರ ತುಂಬಾ ಇದೆ ಸರ್. ಅದರಲ್ಲಿ ಇನ್ನೊಂದು ಡೈಲಾಗ್ ಇದೆ, ಬಾಯಿ ಇಲ್ಲದೆ ಬರೀ ಕೆಚ್ಚಲಿರೋ ಹಸ ಬೇಕು ಅಂದ್ರೆ ಹೆಂಗೆ, ಹಾಲು ಬೇಕು ಅಂತಂದ್ರೆ ಮೇವು ಹಾಕ್ಬೇಕು. ನೀವು ಸರ್ ಕಾಂತರಾಜ್? ನಂದು ನಟವರ್ಲಾಲ್ ಸಿನಿಮಾದು. ತಂದೆ ಮಾತು ಕೇಳಿ ಕಾಡ್ಗೋ ರಾಮ ಆಗಲ್ಲ, ತಂದೆ ಮಾತು ಕೇಳಿ ತಲೆ ಕಡ್ದ ಪರಶುರಾಮ ಆಗ್ತೀನಿ. ಇತ್ತೀಚೆಗೆ ಪಶ್ಚಾದಲ್ಲಿ ಶತ್ರುಗಳನ್ನ ಕೊಲ್ಲೋರು ಸೈನಿಕ ಅಂತಾರೆ, ಸ್ನೇಹಿತರನ್ನ ಕೊಲ್ಲೋರನ್ನ ಮೀರ್ ಸಾದಿಕ್ ಅಂತಾರೆ. ಬೇರೆ ಪಿಕ್ಚರ್ದು ಮುಂದಿದೆ ಮಾರಿ ಹಬ್ಬ, ಅದು ಮುಂದೆ ಹೇಳ್ತೀನಿ. ನಾನು ಹೇಳ್ಬಿಡ್ಲಾ, ಇವರು ಏನು ಸಿನಿಮಾ ಬರೀತಾ ಇದ್ದಾರೆ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾಗೆ ಕಾಂತರಾಜ್ ಅವರು ಬರೀತಾ ಇದ್ದಾರೆ. ಅದನ್ನು ಹೇಳ್ತೀವಿ ಡೈಲಾಗು ಅಂತ ಹೇಳಿದ್ದಾರೆ, ಮುಂದೆ ನೋಡೋಣ. ಸರಿ ಸರ್, ಈಗ ಡೆವಿಲ್ ಸಿನಿಮಾದ ಒಂದು ಡೈಲಾಗ್ ಸರ್. ಬೇಡ ಸರ್. ಇಲ್ಲ ಸರ್, ಇದು ಪ್ರೋಮೋ ಇಟ್ಕೊಂಡು ಅಷ್ಟೇ, ನೀವು ಹೇಳೋದು ಬೇಡ ನನಗೆ. ಪ್ರೋಮಗಾರ ತಗೊಳ್ಳಿ ಸರ್, ತೊಂದರೆ ಪ್ರೋಮಗಾರ ತೊಂದರೆ. ಡೆವಿಲ್ದು ಏನೂ ಬೇಡ, ಏನೂ ಬೇಡ. ಅದು ಅದೇನದು ಕಂಡೀಷನ್ ಸಪ್ಲೈ ಅದರ ಮೇಲೆ ಬಂದಿರೋದು ಅವರು. ಸರಿ, ಏನಂದರೆ ನಾನು ಕೆಲವೊಂದು ಕಥೆಗಳು ಹೇಳ್ತೀನಿ ಸರ್, ನಮ್ಮಲ್ಲಿ ಇದನ್ನು ಯಾರು ಡೈರೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಯೋಚನೆ ಮಾಡ್ಬಿಟ್ಟು ಹೇಳಿ ಸರ್. ಒಬ್ಬ ಹೀರೋ ಮಾದೇಶ್ವರನ ಬೆಟ್ಟದಿಂದ ಹಂಗೆ ಹಿಂಗೆ ಇಳಿತಾನೆ ಸರ್. ಫ್ರೇಮ್ಸ್ ಅಲ್ಲ, ಅವ್ರು ಇನ್ನೂ ಸ್ಟಾರ್ಟ್ ಮಾಡಿದ್ರು ಅಷ್ಟೇ. ಅಂದ್ರು ಅಲ್ಲೇ ಅಲ್ಲೇ ನೀವು ಫ್ಲೇವರ್ ಬಂದ್ಬಿಡ್ತಾರೆ, ಬೇಗ ಕಂಡುಹಿಡಿಬೇಕು ಅಂತ. ಓಕೆ ಓಕೆ, ಕತೆ ಚೇಂಜ್ ಮಾಡೋಣ ಸರ್. ಓಕೆ. ಬೆಂಗಳೂರಿಂದ ಬೇರೆ ಊರಿಗೆ ಹೋಗ್ಬೇಕು ಅಂತ ಸಕಲೇಶ್ಪುರಕ್ಕೆ ಹೋಗೋಣ ಅಂತ ಫೋನಲ್ಲಿ ಮಾತಾಡ್ತಾನೆ ಸರ್ ನಮ್ಮ ಹುಡುಗ. ಯೋಗರಾಜ್ ಭಟ್. ರೂಟ್ ಚೇಂಜ್ ಮಾಡ್ತೀನಿ ಸರ್. ಓಕೆ. ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ. ಆರ್ ಚಂದ್ರು. ಆರ್ ಚಂದ್ರು ಹಿಂಟ್ ಕೊಟ್ಬಿಟ್ರಿ ನೀವು ಚಿಕ್ಕಬಳ್ಳಾಪುರ ಅಂತ. ಚಿಕ್ಕಬಳ್ಳಾಪುರ ಬೇಡ, ಘಾಟ ಆಯ್ತು. ಒಂದು ಸ್ಲಮ್ಮು ಕರ್ಕೊಂಡು ಹೋಗ್ಬಿಡೋಣ. ದುನಿಯಾ ಸುರಿ. ಕರೆಕ್ಟ್ ಆಗಿ ಹೇಳೋದು. ಎಲ್ಲೂ ಕಳ್ಸಲ್ಲಪ್ಪ, ಒಂದು ರೂಮಲ್ಲಿ ಆರಾಮಾಗಿ ಕೂರಿಸ್ತೀವಿ. ಗುರುಪ್ರಸಾದ್. ಎಲ್ಲ ಕಂಡು ಹಿಡಿದ್ಬಿಡ್ತಾ ಇದ್ದೀರಾ. ನಮ್ಮೂರೇ ಬೇಡ, ಬಾಂಬೆಯಿಂದ ಕರೆಸ್ತೀನಿ ಸರ್. ಫುಲ್ ಕತ್ಲು 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 ಸರ್. ಪ್ರಶಾಂತ್ ನೀಲ್. ಸರಿ ಸರ್. ಸರ್ ಹೀರೋ ಹಿಂಗೆ ಬರ್ತಿರ್ತಾನೆ ಸರ್, ಹಿಂದೆ ಪೂರ್ತಿ ಕಲರ್ ಕಲರ್ ಕಲರ್, ಒಂದು ದೊಡ್ಡ ಊರಲ್ಲಿ ಜಾತ್ರೆ ನಡೀತಾ ಇರುತ್ತೆ ಸರ್, ಫುಲ್ ಸೆಟ್ಟು. ಅದರಿಂದ ಹೀರೋ ಹಿಂಗೆ ಮುಂದಕ್ಕೆ ನಡ್ಕೊಂಬರ್ತಾ ಇರ್ತಾನೆ, ಫುಲ್ ಸೌಂಡು ಮ್ಯೂಸಿಕ್ಕು, ಒಂದು ಜಾತ್ರೆ ಸಂಭ್ರಮ ಸರ್ ಊರಲ್ಲಿ. ಹೀರೋ ಡೈಲಾಗ್ ಹೇಳ್ತಿರ್ತಾನೆ ಜಾಸ್ತಿ. ಹೀರೋ ಡೈಲಾಗ್ ಹೇಳ್ತಾ ಬರ್ತಿರ್ತಾನೆ ಸರ್. ಬಹದ್ದೂರ್ ಚೇತನ್. ಆಯ್ತಪ್ಪ. ಹೀರೋ ಹೀರೋಯಿನು ಸುಖವಾಗಿರ್ತಾರೆ ಸರ್, ಆನಂದವಾಗಿರ್ತಾರೆ, ಇದ್ದಕ್ಕಿರಂಗೆ ಸತ್ತೋಗ್ಬಿಡ್ತಾರೆ. ನೆಕ್ಸ್ಟು ಇದನ್ನ ಹೆಂಗೆ ಹೇಳೋದು, ಇದನ್ನ ಕನ್ಫ್ಯೂಸ್ ಆಗ್ತಿದೆ. ಕನ್ಫ್ಯೂಸ್ ಅಂದರೆ ಉಪ್ಪಿ ಸರ್. ಕತೆ ಕನ್ಫ್ಯೂಸ್ ಆಯ್ತು ಅಂದ್ರೆ ಉಪ್ಪಿ ಸರ್. ಗೊತ್ತಾಯ್ತು, ಕನ್ವಿನ್ಸ್ ಮಾಡಿದ್ರು ನಮ್ಮ ಕೆಲಸ ಎಲ್ಲ. ಕನ್ಫ್ಯೂಸ್ ಪಕ್ಕಾ ಸರ್, ಸೂಪರ್ ಸೂಪರ್. ಬಟ್ ಏನು ಒಂದು ಲೈನ್ ಹೇಳಿದ್ರೆ ಕತೆ ಹೇಳ್ಬಿಡ್ತಿರಲ್ಲ ಸರ್ ನೀವು, ಯಾಕಂದ್ರೆ ಸಿಗ್ನೇಚರ್ ಗೊತ್ತಾಗ್ಬಿಡ್ತಾರೆ. ಹೌದು. ಈಗ ಇದನ್ನೇ ಇನ್ನೊಂಚೂರು ಬೇರೆ ಥರ ಟ್ವಿಸ್ಟ್ ಮಾಡೋಣ ಸರ್. ನನ್ನ ಹತ್ರ ಒಂದು ಕತೆ ಇದೆ ಸರ್, ಒಂದೇ ಸಿನಿಮಾನ 6 ಜನ ಡೈರೆಕ್ಟ್ ಮಾಡ್ತಾರೆ ಸರ್. ಒಂದು ಲೈನ್ ಸ್ಟೋರಿ ಇದೆ ನನ್ನ ಹತ್ರ, ಅದು ಹೆಂಗೆ ಆಗ್ಬೋದು ಅಂತ ನೀವು ಕಂಟಿನ್ಯೂ ಮಾಡಿ. ಸ್ಟೋರಿ ಬಿಲ್ಡ್ ಮಾಡಬೇಕು. ಹೌದು ಹೌದು ಹೌದು. 6 ಜನ ಡೈರೆಕ್ಟರ್ಗಳು ಯಾರ್ಯಾರು ಅಂದರೆ ಯೋಗರಾಜ್ ಭಟ್ ಸರು, ಸೂರಿ ಅವರು, ಪ್ರಶಾಂತ್ ನೀಲ್ ಅವರು, ಪ್ರೇಮ್ಸು, ಬಹದ್ದೂರ್ ಚೇತನ್, 6ನೇ ಅವರು ಆರ್ ಚಂದ್ರು. ಓಕೆ, ಆರ್ ಚಂದ್ರು. ಓಕೆನಾ? ಸರಿ. ಒಂದು ಲೈನ್ ಏನು ಅಂದರೆ ಸರ್, ಹಳ್ಳಿಯಿಂದ ಒಬ್ಬ ಹುಡುಗ ಸಿಟಿಗೆ ಬಂದು ಒಂದು ಹುಡುಗಿನ ಪ್ರೀತಿಸ್ತಾನೆ ಸರ್. ಮುಂದಕ್ಕೆ ಏನಾಗ್ಬೋದು ಸರ್? ಈಗ ಒಂದು ಹಳ್ಳಿ ಹುಡುಗ ಸಿಟಿಗೆ ಬಂದು ಬಂದು ಹುಡುಗಿನ ಪ್ರೀತಿಸ್ತಾನೆ.
ಅದು ದೊಡ್ಡ ಸಾಹುಕಾರರು ಮನೆ ಹುಡುಗಿ, ಇವನು ಬಡವ. ಆವಾಗ ಹುಡುಗಿ ಅವ್ರ ಅಪ್ಪನ ಕೈಯಲ್ಲಿ ಸಿಗಾಕೋತಾನೆ. ಹುಡುಗಿ ಒಂದಿನ ಮನೇಲಿರಲ್ಲ, ಕರೆದು ನೀನು ಏನು ಯೋಗ್ತಾ ಇದೆ ನಿನಗೆ ಅಂದಾಗ, ನೀನು ಹೊರಟೋಗುವ, ನನ್ನ ಪ್ರೀತಿಗೋಸ್ಕರ ನಾನು ಏನಾದ್ರು ಸಾಧನೆ ಮಾಡಿಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಸಾಧನೆ ಅಂತ ಹೋಗ್ತಾನೆ. ಇದು ಆರ್ ಚಂದ್ರ ಅವ್ರು ಮಾಡ್ತಾರೆ. ಆಮೇಲೆ ಏನಾಗುತ್ತೆ ಸರ್? ಸಾಧನೆ ಮಾಡ್ತೀನಿ ಅಂತ ಹೋಗ್ತಾನಲ್ಲ, ಅದಾದಮೇಲೆ ಅದನ್ನು ಇವರು ಬಹದ್ದೂರ್ ಚೇತನ್ ಅವ್ರು ಕಂಟಿನ್ಯೂ ಮಾಡಿದ್ರೆ, ಸಾಧನೆ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾನೆ ಮಿಲ್ಟ್ರಿಲಿ. ಹೋಗ್ಬೇಕಾದ್ರೆ ಅಲ್ಲಿ ಇನ್ನೊಬ್ಳು ಹೀರೋಯಿನ್ ಪರಿಚಯ ಆಗ್ತಾಳೆ. ಇಬ್ಬರು ಹೀರೋಯಿನ್ ಮಧ್ಯದಲ್ಲಿ ಒಂದು ಡ್ಯುಯೆಟ್ ಸಾಂಗ್ ಬರುತ್ತೆ. ಅಂದರೆ ಮಧ್ಯೆ ಸಿಗಾಕೋತಾನೆ. ಹೌದು. ಆ ಡ್ಯುಯೆಟ್ ಸಾಂಗ್ ಆಡ್ತಾ ಆಡ್ತಾ ಸೂರ್ಯರು ಡೈರೆಕ್ಟ್ ಮಾಡಿದ್ರೆ, ಆ ಡ್ಯುಯೆಟ್ ಸಾಂಗ್ ಆಡ್ತಾ ಆಡ್ತಾ ಹುಡುಗಿ ಮಿಸ್ ಆಗ್ತಾಳೆ. ಮಿಸ್ ಆದ್ರೆ ಎಲ್ಲಿಂದ ಹೊಡ್ಕೊಂಡ್ರೆ ಅವಳು ಅಂಡರ್ ವರ್ಲ್ಡಲ್ಲಿ ಜನ ಇದ್ದರೆ ಡೈರೆಕ್ಟಾಗಿ ಬಂದು ರೌಡಿಸಮ್ ಸೇರ್ಕೋತಾರೆ. ಆ ಅಂಡರ್ ವರ್ಲ್ಡಲ್ಲಿ ಏನು ನಮ್ಮ ಕ್ಯಾಮ್ರಾಮನ್ ಏನೂ ಲೈಟ್ ಹಾಕಿರಲ್ಲ, ಬರೀ ಕತ್ಲಿರ್ತದೆ. ಅಲ್ಲಿ ಹೀರೋ ಬರೋದು ಗೊತ್ತಾಗ್ತಾ ಇದೆ ಅಷ್ಟೇ, ಜನ ಎಲ್ಲ ಬೀಳ್ತಾ ಇದ್ದಾರೆ. ಇದು ಪ್ರಶಾಂತ್ ನೀಲ್ ಸರ್ ಫ್ರೇಮಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅದಾದಮೇಲೆ ಅಲ್ಲಿ ಒಬ್ಳು ತಾಯಿ ಮಗನ ಹುಡ್ಕೊಂಡು ಬಂದಿರ್ತಾಳೆ ಅವ್ರಿರೋ ಜಾಗದಲ್ಲಿ. ಸೊ ಅಲ್ಲೊಂದು ಅವ್ರ ತಾಯಿ ಹೇಳಿರ್ತಾಳೆ, ನಿನ್ನ ಗುರಿ ಬೇರೆ ಇದೆ, ನಿನ್ನ ಮಧ್ಯೆ ಲವ್ ಅವು ಮಾಡ್ಕೊಂಡಿದ್ರೆ ಸಾಹಿತ್ಯ ನಿನ್ನ ಇದಿದೆ ಅಂತ ಪ್ರಶಾಂತ್ ನೀಲ್ ಅವರು ಡೈರೆಕ್ಟ್ ಮಾಡಿರ್ತಾರೆ. ಅಂದರೆ ಅವ್ರ ಗುರಿ ಬೇರೆ, ಹೊಡೆದ್ರೆ ಒಂದು ಗಣಿ, ಒಂದು ಆನೆ, ಈ ಥರ ಪ್ರಶಾಂತ್ ನೀಲ್. ಆಮೇಲೆ ಕಟ್ ಮಾಡಿದ್ರೆ ಆ ಹುಡುಗಿಗೆ 2 ಕಾಲು ಕಟ್ಟಾಗಿ ಅನ್ಯಾಯವಾಗಿ ಸತ್ತೋಯ್ತಾಳೆ. ಇದು ನಾಗಶೇಖರು ಕ್ಲೈಮ್ಯಾಕ್ಸ್ ಇದು ಮಿಸ್ ಮಾಡಿ ಮೈನಾ ಕ್ಲೈಮ್ಯಾಕ್ಸ್ ತಂದು ಸಾಯಿಸೋರ್ ಸೀನ್ ಮಾತ್ರ ನಾಗಶೇಖರ್ ಅವ್ರು ಮಾಡ್ತಾರೆ. ಆ ಮಣ್ಣು ಮಾಡೋದೆಲ್ಲ ನಮ್ಮ ಸೂರಿ ಮಾಡ್ತಾರೆ. ಸೂರಿ ಬಂದ್ರೆ ಭಟ್ರು ಬರ್ತಾರೆ. ಅವ್ರೊಂದು ಮೊಲ ತಂದು ಭಟ್ರು ಅನ್ಯಾಯವಾಗಿ ಅವಳನ್ಯಾಕ ಸಾಯಿಸ್ತೀಯಲಿ, ಮೊಲನ ಸಾಯಿಸ್ಬಿಡು, ಆ ಸಾವು ಇಲ್ಲಿಗೆ ಹಾಕೋ. ಚೆನ್ನಾಗಿರುತ್ತೆ ಸರ್. ಅದಾದ್ಮೇಲೆ ಅದು ಇಲ್ಯೂಷನ್ ಶುರು ಆಗುತ್ತೆ. ಅವಾಗ ಪವನ್ ಅವ್ರು ಬರ್ತಾರೆ, ಲೂಸಿಯಾ ಪವನ್ ಬಂದು ಅವ್ರು ಇಲ್ಯೂಷನ್ ಶುರು ಆದ್ಮೇಲೆ ಅದು ಕಂಟಿನ್ಯೂ ಮಾಡ್ತಾರೆ ಅವರು. ಇದು ಯಾವ್ದೋ ಮಾತ್ರೆ ನುಂಗ್ಬಿಟ್ಟು ಆಗ್ತಾ ನಿಮ್ ಮಿಸ್ಟೇಕ್. ಇದು 10 ಜನ ಡೈರೆಕ್ಟರ್ ಆಗ್ಬಿಡಲ್ಲ ಸರ್, ಕತೆ ಮುಂದುವರಿಬೇಕು ಸರ್ ನಮ್ಗೆ. ಸೊ ಇದಿಷ್ಟು ಮಾತ್ರ ನುಂಗಿದಕ್ಕೆ ಇದೆಲ್ಲ ಕನ್ಸು ಅಂತ ತೋರಿಸ್ತಾರೆ. ನೀವೇನ್ ನೋಡಿದ್ರೆ ಇದು ನಿಜ ಅಲ್ಲ, ಎಲ್ಲ ಫೇಕ್ ಅಂತ. ಹೌದು, ಇದೆ ಸರ್. ಜಯತೀರ್ಥ ಅವರು ಊರಲ್ಲಿಲ್ವಾ? ಈಗೇನು ಮಾತನಾಗಿರ್ತಾರಲ್ಲ, ಅವ್ನು ಮಾತನಾಡ ಗುಂಗಲ್ಲಿದ್ದಾಗ ಯಾರೊಬ್ಬ ಜನಪದ ಗಾಯಕ ಹಾಡು ಹೇಳ್ತಾ ಇರ್ತಾರೆ, ಇದನ್ನ ಕೇಳಿ ಸಾರ್ ಮಾಡಿದ್ರೆ, ಇಲ್ಲ ನಮ್ಮ ಹರ್ಷ ಸಾರ್ ಮಾಡಿದ್ರೆ ದೊಡ್ಡ ಸೆಟ್ ಅಲ್ಲಿ ಇದೇನು ಎಪಿಸೋಡ್ ಏನಿದೆ ಎಲ್ಲಾನು ವಿಜೃಂಭಣೆಯಿಂದ ಶೂಟ್ ಮಾಡ್ತೀವಿ. ಬಟ್ ಎಂಡ್ ಆಫ್ ದಿ ಡೇ ನಮ್ಮಲ್ಲಿ ಎಲ್ಲ ಡೈರೆಕ್ಟರ್ಗಳು ಒಂದೊಂದು ಸಿಗ್ನೇಚರ್ ಇಟ್ಕೊಂಡಿದ್ದಾರೆ ಸರ್. ಅವ್ರು ಎಷ್ಟೇ ಸಲ ಅದನ್ನು ರಿಪೀಟ್ ಮಾಡಲಿ ಅಥವಾ ಇದು ಮಾಡಲಿ, ಅದು ಅವ್ರ ಸ್ಟೈಲ್ನ ಅವ್ರು ತೆಗೆದ್ರೆ ಮಾತ್ರ ಚಂದ. ಹೌದು, ಅಷ್ಟು ಚೆನ್ನಾಗಿ ರಿಜಿಸ್ಟರ್ ಮಾಡಿದ್ದಾರೆ. ಆ್ಯಂಡ್ ಹೇಳ್ಕೊಳಕ್ಕೆ ಈ ಥರದ್ದು ಒಂದಷ್ಟಿದೆ ಸರ್ ನಮ್ಮಲ್ಲಿ ಕನ್ನಡದಲ್ಲಿ. ಖಂಡಿತ ಅದೊಂದು ಖುಷಿ, ಸಂಭ್ರಮ. ಎಲ್ಲ ಡೈರೆಕ್ಟರ್ಗಳಿಗೂ ಇಲ್ಲಿಂದಾನೇ ಒಂದ್ಸಲಿ ಸಲಾಮ್. ಅಷ್ಟೇ, ಇವ್ರುಗಳಿಗೆಲ್ಲ ಸಿನಿಮಾ ಕಿತ್ಕೊಬಿಟ್ರಪ್ಪ. ಇಲ್ಲ ಸರ್, ನಾವು ನಿರ್ದೇಶಕರನ್ನ ಫಾಲೋ ಮಾಡೋರು, ಬೇರೆ ನಮ್ಗೆ ಅವ್ರ ಗುರುಗಳು. ಅವರಿಂದ ನಮ್ಮನೆ ಅನ್ನ ಇಟ್ಟು ಬರಲ್ಲ. ಬಟ್ ಶಿಷ್ಯಂದ್ರು ಚೇಷ್ಟೆ ಮಾಡಿದ್ರೆ ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ. ತುಂಬ ಚೆನ್ನಾಗಿ ಆಟ ಆಡಿದ್ದಕ್ಕೆ ನಮ್ಮ ಕಡೆಯಿಂದ ಒಂದು ಉಡುಗೊರೆ ಇದೆ ಸರ್, ಕೊಡ್ತೀನಿ. ಈ ಕಚ್ಚೆ ಭದ್ರ ಇಲ್ಲ ಅಂತಾರಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇರಬೇಕು, ಭದ್ರ ಇರಬೇಕಾ? ಹೌದು. ನಿಮ್ಗಿದೆಯಾ? ನಿಮಗೆ ಕಚ್ಚೆ ಹಾಕೋದು ಅಪರೂಪ. ನೀವು ಸರ್? ಅವಾಗ ಸಡ್ಲ ಆಗುತ್ತೆ. ಹೌದಾ? ನೈಸ್. ಕಚ್ಚೆ ಭದ್ರ ಇಲ್ಲದೆ ಇದ್ರೂ ಪರವಾಗಿಲ್ಲ, ಇಚ್ಛೆ ಭದ್ರ ಇರಬೇಕು. ಪಂಚೆ ಹುಟ್ಟಿದ್ದೀರಾ ಸರ್ ಯಾವಾಗಾದರೂ ಮದುವೆಯಲ್ಲಿ? ಆಮೇಲೆ ಇಲ್ಲ. ಆ ಮದುವೆ ಪಂಚೆ ಇದೆಯಾ ನಿಮ್ಮ ಹತ್ರ? ಖಂಡಿತ ಇದೆ. ಹೌದಾ? ಸೂಪರ್. ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ. ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್ ಅಂತ ಅವರು 1944ರಿಂದ ಇದ್ದಾರೆ. ಸೊ ತುಂಬ ಮಾತಾಡೋರು, ಯಾವಾಗಲೂ ಮನಸ್ಸು ಶುಭ್ರವಾಗಿ ಇಟ್ಕೊಂಡಿರ್ತಾರೆ, ಬಿಳಿಯಾಗಿ ಇಟ್ಕೊಂಡಿರ್ತಾರೆ ಅಂತ ನಿಮಗೋಸ್ಕರ ರೇಷ್ಮೆ ಪಂಚಗಳು ಕಳಿಸಿದ್ದಾರೆ ಸರ್. ಸೊ ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ ಅವರು ತಗೊಳ್ಳಿ. 3 ಜನಕ್ಕೂ ರೇಷ್ಮೆ ಪಂಚನೆ ಕೊಟ್ಟಿದ್ದಾರೆ. ಏನೇನು ನೋಡಿ ಸರ್. ಥ್ಯಾಂಕ್ ಯು ಸುದರ್ಶನ್ ಸಿಲ್ಕ್ಸ್. ಥ್ಯಾಂಕ್ಸ್ ಅಣ್ಣ. ಪಂಚ್ ಸ್ಟೈಲ್ ಆಗಿದ್ರೆ ಸಿನಿಮಾ ಹಿಟ್ ಆಗುತ್ತೆ, ಪಂಚಭದ್ರವಾಗಿದ್ರೆ ಮನುಷ್ಯ ಹಿಟ್ ಆಗ್ತದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸುದರ್ಶನ್ ಸಿಲ್ಕ್ಸ್.
ಚಿಕ್ಕಪೇಟೆ, ಬೆಂಗಳೂರು. ಬೆಂಗಳೂರು ಮಾತ್ರ ಅಲ್ಲ, ಇಡೀ ಭೂಪಟದಲ್ಲೆಲ್ಲ ನಿಮ್ಮ ಕಂಪ್ನಿ, ನಿಮ್ಮ ಶೋರೂಮ್ಗಳು ಓಪನ್ ಆಗಲಿ. ನಮಸ್ಕಾರ, ಐ ಆಮ್ ವರ್ಷಾ, MD of ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್. ನಮ್ಮ ಆಷಾಢ ಸೇಲ್ಸ್ ಶುರು ಆಗಿದೆ ಆ್ಯಂಡ್ ವಿ ಹ್ಯಾವ್ ಗಾರ್ಜಿಯಸ್ ಸಾರೀಸ್, ಸ್ಪೆಷಲ್ ಆಫರ್ಸ್ ಆ್ಯಂಡ್ ಎವ್ರಿಥಿಂಗ್ ವೇಟಿಂಗ್ ಫಾರ್ ಯು. ವಿ ವೆಲ್ಕಮ್ ಆ ಸುದರ್ಶನ್ ಫ್ಯಾಮಿಲಿ ಟು ಕಮ್ ಆ್ಯಂಡ್ ಸೆಲೆಬ್ರೇಟ್ ವಿತ್ ಅಸ್. ಬನ್ನಿ, ನೋಡಿ, ತಗೊಳ್ಳಿ. ಹ್ಯಾಪಿ ಶಾಪಿಂಗ್. ಇದು ಸುದರ್ಶನ್ ಸಿಲ್ಕ್ಸ್ ಅಂತ ಚಿಕ್ಕಪೇಟೆ ಮತ್ತು ಮಾರತ್ತಹಳ್ಳಿಯಲ್ಲಿದೆ. ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್ ಅಂತ ಇವರೇ ಫಸ್ಟು ಓಪನ್ ಮಾಡಿದ್ದು. ಚಿಕ್ಕಪೇಟೆ ಮೆಟ್ರೋ ಸ್ಟೇಷನಿಂದ ಒಂದು 150 ಮೀಟ್ರು. ಪುಟ್ಟ ಮಕ್ಕಳು ಹುಟ್ಟಿದ ಮಗುವಿಂದ ವಯೋವೃದ್ಧರವರೆಗೂ ಎಲ್ಲರಿಗೂ ಬಟ್ಟೆ ಇದೆ. ಮತ್ತು ಇವ್ರದ್ದು ಜ್ಯುವೆಲರಿ ಶಾಪ್ ಕೂಡ ಇದೆ. ಯಾರು ಬೇಕಾದ್ರೂ ಯಾವ ಥರ ಬೇಕಾದ್ರೂ ಯಾವುದೇ ಫಂಕ್ಷನಿಗೂ ಬಟ್ಟೆಗಳು ಸಿಗುತ್ತೆ, ಹೋಗ್ಬೋದು. ಈಗ ಆಷಾಢ ಸೇಲ್ ಬೇರೆ ನಡೀತಾ ಇದೆ. ಅಪ್ ಟು ಜುಲೈ 31ರವರೆಗೂ ಡಿಸ್ಕೌಂಟ್ಗಳು ಸಿಕ್ಕಾಪಟ್ಟೆ ಇದೆ ಆಷಾಢ ಸೇಲ್ಗೆ. ಹೋಗಿ ಎಲ್ಲರೂ. ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತು ಮಾರತ್ತಹಳ್ಳಿಯಲ್ಲಿದೆ. ಸರ್, ಅವಾಗಿಂದ ಪಂಚ್ ಪಟಾಕಿಗಳನ್ನೇ ಸುರಿಸ್ತಾ ಇದ್ದೀರಾ. ಈ ಒನ್ ಲೈನರ್ಸ್ ಅಂತ ಬರ್ತದೆ ಗೊತ್ತಾ ಸರ್? ಆ ಥರದ್ದು ಒಂದಷ್ಟು ಪ್ರಶ್ನೆಗಳು ಸರ್, ಒಂದೇ ವಾಕ್ಯದಲ್ಲಿ ಉತ್ತರಿಸ್ಬೇಕು ಸರ್. ಸರ್, ಕಷ್ಟದಲ್ಲಿ ಮನ್ಸು ಗಟ್ಟಿ ಇರಬೇಕು, ಸುಖದಲ್ಲಿ ಏನು ಗಟ್ಟಿ ಇರಬೇಕು? ಮಂಚ ಮಂಚ. ಜಿಪುಣತನದ ಪರಮಾವಧಿ ಅಂದರೆ ಏನು ಸರ್? ದುಡ್ಡು ಉಳಿಸೋದಕ್ಕೆ ಹೆಣ್ಣು ತಿನ್ಬಿಟ್ಟು ಒಬ್ಬನ ಹನಿಮೂನಿಗೆ ಹೋಗೋದು. ಹನಿಮೂನ್ಗೆ ಅದು. ಅವಕಾಶವಾದಿ ಅಂದರೆ ಯಾರು? ಬೆಂಗಳೂರು ವಿಚಾರಕ್ಕೆ ಹೇಳ್ಬೇಕು ಅಂತಂದರೆ, ಆಂಬುಲೆನ್ಸಿಗೆ ಜಾಗ ಬಿಟ್ಟಾಗ ಗ್ಯಾಪಲ್ಲಿ ತುರ್ಕೊಳ್ಳೋ 2 ವೀಲರ್ ಅವನು. ಪಕ್ಕ ಅವಕಾಶ ಅದು. ಸಿನಿಮಾ ಸ್ಟೈಲಲ್ಲಿ ಹೋಗ್ಬಿಡೋಣ. ಓಕೆ. ಡಾಕ್ಟರ್ ಸೂರ್ಯ ಅವರು ಡೈರೆಕ್ಟ್ ಮಾಡೋ ಸಿನಿಮಾಗೆ ನಿಮ್ಮದೇ ಒಂದು ಒಳ್ಳೆ ಟೈಟ್ಲ್ ಕೊಡಿ ಸರ್. ಒಂದು ಹಾರ್ಟ್ ಟಚಿಂಗ್ ಟೈಟ್ಲ್ ಕೊಡ್ತೀನಿ ಸರ್. ಸ್ಟೆಥೋಸ್ಕೋಪ್. ಹಾರ್ಟ್ ಟಚಿಂಗ್ ಅದು. ಸರಿ. ಈ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತಾರಲ್ಲ, ಅಂಥವ್ರು ಚಿನ್ನನೇ ಮುಟ್ಟಿದ್ರೆ ಏನಾಗುತ್ತೆ? KGF ಪಿಕ್ಚರ್ ಆಗುತ್ತೆ. ದಮ್ ಬಿರಿಯಾನಿ ತಿನ್ನಕ್ಕೆ ದಮ್ ಬೇಕು. ಚಿಕನ್ ಟಿಕ್ಕಾ ತಿನ್ನಕ್ಕೆ ಏನು ಬೇಕು? ಪೋರ್ಕ್. ಶ್ವಾಸ ಇರೋನ್ ವಿಶ್ವಾಸ ಆದರೆ ಏನಿರೋನ್ ಕಾರ್ತಿಕ? ಕಾರ್ ಇರೋನು. ಮಾತೇ ಬರ್ದೇ ಇರೋಳಿಗೆ ಮಾತು ಬರಬೇಕು ಅಂದ್ರೆ ಏನು ಮಾಡಬೇಕು? ಮದುವೆ ಮಾಡಬೇಕು. ಇದೆಲ್ಲ ನಿಮ್ಮ ಎಕ್ಸ್ಪೀರಿಯನ್ಸಾ? ಖಂಡಿತ. ಯಾಕೆಂದ್ರೆ ಅವಾಗ ತಾನಾಗೆ ಮಾತು ಬರುತ್ತೆ. ಒಳ್ಳೆಯವ್ರಾಗಕ್ಕೆ ಸಾಲ ಕೊಡಬೇಕು ಅಂತಾರೆ, ಕೆಟ್ಟವ್ರಾಗಕ್ಕೆ ಏನು ಮಾಡಬೇಕು? ಆ ಸಾಲ ವಾಪಸ್ ಕೇಳಬೇಕು. ಕೇಳಿದ್ರೆ ಎಂಥ ಆತ್ಮೀಯ ಆದರೂ ಕೆಟ್ಟವನಿಗೆ. ನಮಗೆ ಬಾಯಾರಿಕೆ ಆದರೆ ವಾಟರ್ ಕುಡಿತೀವಿ ಸರ್. ಮೀನಿಗೆ ಬಾಯಾರಿಕೆ ಆದರೆ ಏನು ಕುಡಿಯುತ್ತೆ? ಮಿನರಲ್ ವಾಟರ್. ಮಿನರಲ್ ವಾಟರ್. ತುಂಬಿದ ಕೊಡ ತುಳ್ಕಲ್ಲ ಅಂತಾರೆ. ಆ ಥರದ್ದು ಇನ್ನೊಂದು ಎಕ್ಸಾಂಪಲ್ ಕೊಡಿ ನೋಡಿ. ತುಂಬಿ ಬೆಂಕಿ ಪಟ್ಟಣ ತುಳ್ಕಲ್ಲ. ಕಾಗೆ ಕೋ ಆಗ್ಬೇಕಾದ್ರೆ ಕೊಂಬು ಕೊಡಬೇಕು, ಚಾಗೆ ಚೋ ಆಗ್ಬೇಕಾದ್ರೆ ಏನು ಕೊಡಬೇಕು? ಚೊಂಬು. ನಮ್ಗೇನಾದ್ರು ಡೌಟ್ ಬಂದರೆ ಗೂಗಲ್ನ ಕೇಳ್ತೀವಿ ಸರ್. ಗೂಗಲ್ಗೆ ಏನಾದ್ರು ಡೌಟ್ ಬಂದರೆ ಯಾರನ್ನು ಕೇಳ್ತೀವಿ? ಡ್ರೋನ್ ಮತ್ತಪ್ಪನ್ ಕೇಳ್ತಾರೆ. ರಜನಿಕಾಂತ್ನು ಕೇಳ್ತಾರೆ. ಮನ್ಸಿದ್ರೆ ಮಾರ್ಗ, ಇಲ್ಲ ಅಂದ್ರೆ ಸುರಂಗ ಮಾರ್ಗ. ಚೆನ್ನಾಗಿದೆ. ಸೂಪರ್ ಸರ್, ಭಯಂಕರ. ಮತ್ತೆ ರೇಟ್ ಅಲ್ಲ ಸರ್? ಇವ್ರನ್ನ ಇಟ್ಕೊಂಡು ಏನಾರು ತೆಗಿಬೋದು ಸರ್ ನಾವು, ಅಂದರೆ ಸಿನಿಮಾಗೆ ಇದು ಮಾತ್ರ. ಈಗ ಅದನ್ನೇ ಮಾಡ್ತಾ ಇರೋದಿಲ್ಲ. ಗುಡ್ ಒನ್, ವೆರಿ ನೈಸ್. ಇವರ ಒನ್ಲೈನ್ ಆನ್ಸರ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ 10ಕ್ಕೆ ನೀವು? ಕಮೆಂಟ್ ಮಾಡಿ ಅಲ್ವಾ ಸರ್? ಈಗ ಶ್ರೀಯುತ ಚಂದನ್ ಅವನದು ಮಾಸ್ತಿಗೆ ಹೋಗೋಣ. ಕೇಳಿ ಸರ್. ಸಿನಿಮಾ ಬಗ್ಗೆ ಶುರು ಮಾಡೋಣ ಸರ್. ಸಿನಿಮಾ, ಹಾಂ, ನಮ್ಮ ಡೈರೆಕ್ಟರ್ ಚೇತನ್ ಅವರು ವಿಶೇಷವಾದ ಸಿನಿಮಾ ತೆಗೆದ್ರೆ ಏನು ಹೆಸರಿಡ್ಬೋದು ಸರ್? ವಿಶೇಷ ಚೇತನ ಸಿನಿಮಾ. ಸರ್, ನಮ್ಮ ಇಂಡಸ್ಟ್ರಿಯಲ್ಲಿ ಎವರ್ ಗ್ರೀನ್ ಹೀರೋಯಿನ್ ಅಂದರೆ ಯಾರು ಸರ್? ಎವರ್ ಗ್ರೀನ್ ಹೀರೋಯಿನ್ ಈಗಿರೋರ ಮುಂಚೆ ಇದ್ದವ್ರೆ ಯಾರಾದರೂ ಸರಿ? ಎವರ್ ಗ್ರೀನ್ ನನ್ನ ಪ್ರಕಾರ ಎವರ್ ಗ್ರೀನ್ ಹೀರೋಯಿನ್ ಅಂದರೆ ಜಯಂತಿ ಅವರು. ಅಷ್ಟಿಷ್ಟನಾ ನಿಮಗೆ? ಅಂದರೆ ಅವ್ರು ಇರಲಿ ಇಲ್ಲದೇ ಇರಲಿ, ಯಾರು ಇರಲಿ ಇಲ್ಲದೇ ಇರಲಿ. ಇವಾಗ ಅಣ್ಣವ್ರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಜಯಂತಿ, ವಿಷ್ಣುವರ್ಧನ್ ಸರ್ ಜಯಂತಿ, ಗಾಂಧಿ ಜಯಂತಿ. ಅವ್ರು ಬರೀ ಹೀರೋಗಳಿಗೆ ಮಾತ್ರ ಅಲ್ಲ, ಎಲ್ರಿಗೂ ಜಯಂತಿ ವರ್ಷ ಪೂರ್ತಿ. ಉಪ್ಪಿ ಸರು ಎ ಸಿನಿಮಾ ಮಾಡಿದ್ಮೇಲೆ ಬಿ ಸಿನಿಮಾ ಅಂತ ತೆಗೆದ್ರೆ ಯಾರು ಹೀರೋಯಿನ್ ಆಗ್ಬೋದು? ಬಿ ಸರೋಜದೇವಿ. ಬೇರೆ ಇನ್ನೊಬ್ರು ಯಾರಾದ್ರು ಆ್ಯಕ್ಟ್ ಮಾಡ್ಬೋದು ಅಂದರೆ? ಬಿ ಸುರೇಶ್.
ಕಮರ್ಷಿಯಲ್ ವಿಚಾರಕ್ಕೆ ಬರೋಣ. ಕ್ರಿಕೆಟ್ಗೂ ಸಿನಿಮಾಗೂ ಇರೋ ಕಾಮನ್ ಎಲಿಮೆಂಟ್ಸ್ ಏನು? ಕ್ರಿಕೆಟಲ್ಲಿ ಬಾಲ್ ಬೌನ್ಸ್ ಆಗುತ್ತೆ, ಸಿನಿಮಾದಲ್ಲಿ ಚೆಕ್ ಬೌನ್ಸ್ ಆಗುತ್ತೆ. ಅನುಭವ. ತುಂಬ ಮಾದಕವಾಗಿರೋ ಹೀರೋಯಿನ್ ಏನಂತ ಕರಿಬೋದು? ತುಂಬ ಮಾದಕವಾಗಿರೋ ಹೀರೋಯಿನ್ ಹೆರಾಯಿನ್. ವಾಣಿ ಅನ್ನೋ ಹುಡುಗಿ ಓದೋ ಯಾರು ನ್ಯೂಸ್ ಪೇಪರ್ ಹೆಸರು ಹೇಳಿ ಸರ್. ಬೆಳಿಗ್ಗೆ ಹೊತ್ತು ಪ್ರಜಾವಾಣಿ, ಸಾಯಂಕಾಲದ ಸಂಜೆವಾಣಿ. ಸರ್ ಹುಡುಗರು ಕಟ್ಟಬೇಕು ಹುಡುಗಿರು ಕಟ್ಟಬೇಕು ಸರ್, ಆ ಥರದ್ದು ಯಾವುದಾದ್ರು ಒಂದು ಐಟಮ್ ಏನಾದರೂ ಇದೆಯಾ? ಹುಡುಗರು ಕಟ್ಟಬೇಕು ಹುಡುಗಿರು ಕಟ್ಟಬೇಕು. ಹುಡುಗರು ಕಾಲು ಕಟ್ಟಿದ್ರೆ ಲೇಸು, ಹುಡುಗಿರು ಕತ್ತು ಕಟ್ಟಿದ್ರೆ ನೆಕ್ಲೆಸ್. ಮುಚ್ಚಳ ಇರೋ ಪ್ರಾಣಿ, ಮುಚ್ಕೊಂಡಿರೋ ಸಸಿ ಯಾವುದು? ಮುಚ್ಚಳ ಇರೋ ಪ್ರಾಣಿ ಆಮೆ. ಮುಚ್ಕೊಂಡಿರೋ ಸಸಿ ಅಂದರೆ ಮುಟ್ಟಿದರೆ ಮುನಿ. ಯಾವ್ದಾದ್ರು ಒಡವೆ ಅಂಗಡಿಗೆ ಹೋದರೆ ಈ ಹೆಸರಿರೋರಿದ್ರೆ ಅವ್ರನ್ನ ಕೆಲಸಕ್ಕೂ ತಗೊಳ್ಳಲ್ಲ. ಉಮಾ, ಯಾಕಂದ್ರೆ ಉಮಾ ಗೋಲ್ಡ್. ಉಮಾ ಗೋಲ್ಡ್ ಅಂತ ಯಾರು ತಗೊಂಡ್ರು ಉಮ್ಮ ಗೋಲ್ಡ್ ಇರ್ಬೇಕು, ಗೋಲ್ಡ್ ಅಲ್ಲ. ಎತ್ತಕ್ಕಾಗದೇ ಇರೋದು ಮತ್ತು ಎಟಕಕ್ಕಾಗದೇ ಇರೋದು ಯಾವುದು? ಎತ್ತಕ್ಕಾಗದೇ ಇರೋದು ರಾಮನ ಬಿಲ್ಲು, ಎಟಕಕ್ಕಾಗದೇ ಇರೋದು ಕಾಮನ ಬಿಲ್ಲು. ಅಂದರೆ ಕಾಮನ ಬಿಲ್ಲು ಎಟಕ್ಸಲ್ಲ, ಎತ್ತಕ್ಕೆ ರಾಮನ ಬಿಲ್ಲು ಆಗಲ್ಲ. ಕಟ್ಟಕ್ಕಾಗದೇ ಇರೋದು ಲೈಟ್ ಬಿಲ್ಲು. ಕಟ್ಟಂಗೆ ಇಲ್ಲದೆ ಇರೋ ಬಿಲ್ಲು. ಸೂಪರ್, ವೆರಿ ನೈಸ್, ಥ್ಯಾಂಕ್ ಯು. ಇವ್ರಿಗೆ ಇಲ್ಲಿಂದಾನೆ ಅಕ್ಸೆಪ್ಟ್ ಬ್ರದರ್, ಅಕ್ಸೆಪ್ಟ್. ಕಂಗ್ರ್ಯಾಚುಲೇಷನ್ ಬ್ರದರ್. ಕಾಲೇಜ್ ಹುಡುಗರು ಹೀರೋ ಆದರೆ ಕಾಲೇಜ್ ಕುಮಾರ, ಪ್ರೊಡ್ಯೂಸರ್ ಹೀರೋ ಆದರೆ ಕ್ರೆಡಿಟ್ ಕುಮಾರ. ಮುಂಚೆನೇ ಹೇಳ್ತಾ ಇರಲ್ಲ ಸರ್. ಸರ್ ಆರ್ ಚಂದ್ರು ಅವರು ರಾಜಕೀಯದ ಬಗ್ಗೆ ಸಿನಿಮಾ ತೆಗೆದ್ರೆ ಏನು ಹೆಸರು ಇಡ್ಬೋದು ಸರ್ ಟೈಟ್ಲು? ಆರ್ ಚಂದ್ರು, ಮುಖ್ಯಮಂತ್ರಿ ಚಂದ್ರು. ಸರ್ ದೊಡ್ಡಣ್ಣ ಅವರು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ ದೊಡ್ಡ ಪಿಕ್ಚರ್ ಆಗುತ್ತೆ ಸರ್. ಚಿಕ್ಕಣ್ಣ ಅವ್ರು ತೆಗೆದ್ರೆ ಏನಾಗುತ್ತೆ? ಶಾರ್ಟ್ ಮೂವಿ, ಶಾರ್ಟ್ ಫಿಲ್ಮ್. ಶಾರ್ಟ್ ಫಿಲ್ಮ್. ಓಂ ಅನ್ನೋ ಒಂದು ಸಿನಿಮಾ ಒಂದು ಕತ್ತಿಯ ಕತೆ ಸರ್. ಅನಂತ ನಾವಂತರ ಶಕ್ತಿಯ ವ್ಯತೆ. ಪಿಕ್ಚರ್ ಹಿಟ್ ಆದರೆ ಕಾಂತಾರ, ಪಿಕ್ಚರ್ ಫ್ಲಾಪ್ ಆದರೆ ಕಾರಣ ನಾನಾ ಥರ. ನೀವು ಇಂಡಸ್ಟ್ರಿಗೆ ಡೈಲಾಗ್ ರೈಟ್ರು ಕಾಂತರಾಜು, ಮನೆಗೆ ಗಂಡ ಕಾಂತರಾಜು, ಅಪ್ಪ ಕಾಂತರಾಜು, ಮಗ ಕಾಂತರಾಜು. ಎಂಟಿ ಏನಂತ ಕರೀತಾರೆ ನಿಮ್ಮನ್ನ? ಡಿಪೆಂಡ್ಸ್, ಟೈಮಿಂಗ್, ಸಿಚುವೇಶನ್ ಡಿಪೆಂಡ್ಸ್. ಕೋಪ ಬಂದರೆ? ಕೋಪ ಬಂದಾಗ ನೀನು, ದುಡ್ಡು ಕೊಟ್ಟು ಜಾಸ್ತಿ ಕೊಟ್ಟಾಗ ನೀವು, ಎಲ್ಲ ಚೆನ್ನಾಗಿದೆ, ಎಲ್ಲ ಸಿಚುವೇಶನ್. ಸೂಪರ್, ಹೊಡಿರಿ ಚಪ್ಪಾಳೆ. ನೀವೆಲ್ಲ ಬ್ರ್ಯಾಂಡ್ ಕಾನ್ಶಿಯಸ್ಸಾ ಸರ್? ಅದೇನಿಲ್ಲ ಸರ್, ಕ್ವಾಲಿಟಿ ಬ್ರ್ಯಾಂಡು ಮುಖ್ಯ ಆಗುತ್ತೆ ಕಂಫರ್ಟ್ಗೆ. ಈ ಸ್ವ ಉದ್ಯೋಗ ಅಂತ ಮಾಡ್ಕೊಂಡಿರ್ತಾರೆ ಕೆಲವರು, ಗೊತ್ತಾ? ಅವರೆಲ್ಲ ತುಂಬ ಜನ ಮಹಿಳೆಯರೆಲ್ಲ ಸೇರಿ ಬೆಂಗಳೂರಲ್ಲಿ ಒಂದು ಶ್ರೇಷ್ಠ ಉತ್ಪನ್ನ ಶ್ರಾವಣ ಮೇಳ ಅಂತ ಮಾಡ್ತಿದ್ದಾರೆ ಸರ್. ನ್ಯಾಷನಲ್ ಕಾಲೇಜ್ ಹತ್ರ ಸತ್ಯ ಪ್ರಮೋದ ಕನ್ವೆನ್ಷನ್, ಅಲ್ಲಿ ಜುಲೈ 18, 19, 20 ಅಲ್ಲಿ ಈ ಥರ ಮಹಿಳೆಯರೆಲ್ಲ ಸೇರಿಕೊಂಡು ಸ್ವ ಉದ್ಯೋಗ ಮೇಳ ಅಂತ ಮಾಡ್ತಿದ್ದಾರೆ. ಅವರೇ ಕೈಯಿಂದ ತಯಾರಿಸಿರೋದು ಎಷ್ಟೊಂದು ಪ್ರಾಡಕ್ಟ್ಸ್ಗಳು ಅಲ್ಲಿ ಮಾರಾಟಕ್ಕಿದೆ. ಸೀರೆಗಳು, ಒಡವೆಗಳು, ಮಕ್ಕಳ ಡ್ರೆಸ್ಗಳು, ಮತ್ತು ಮನೆಗೆ ಡೆಕೋರೇಟಿವ್ ಐಟಮ್ಸ್ಗಳು, ಪೂಜಾ ಸಾಮಗ್ರಿಗಳು, ಈ ಥರದ್ದು ಏನೇನೋ ಸಿಗುತ್ತೆ ಅಲ್ಲಿ. ಈ 3 ದಿನ ಅಲ್ಲಿ ಒಂದು ಮೇಳ ನಡೀತಾ ಇದೆ, ಶ್ರಾವಣ ಮೇಳ ಅಂತ ಅಂದ್ಬಿಟ್ಟು. ಫ್ರೀ ಆದರೆ ದಯವಿಟ್ಟು ಫ್ಯಾಮಿಲಿ ಸಮೇತ ಬನ್ನಿ, ನಾನು ಬರ್ತಾಯಿದ್ದೀನಿ, ಸಿಗೋಣ ಅಲ್ಲೇ. ಅದ್ರ ಜೊತೆಗೆ ನಿಮ್ಮದು ಯಾವುದಾದ್ರೂ ಪ್ರಾಡಕ್ಟ್ಗಳೇನಾದರೂ ಇದ್ದರೆ ನೀವು ಕೂಡ ಅಲ್ಲಿ ಬಂದು ನಿಮ್ಮದೊಂದು ಸ್ಟಾಲ್ ಹಾಕ್ಕೋಬೋದು. ನೀವು ಕೂಡ ನಿಮ್ದು ಯಾರಾದರೂ ಮನೇಲಿ ಯಾರಾದರೂ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಏನಾದ್ರು ಮಾಡಿದ್ದೀರಾ, ನಂದು ಒಂದು ಸ್ಟಾಲ್ ಇಡಬೇಕು ಅಂಗಡಿಗೆ ಅಂದರೆ ಅವ್ರಿಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಸಿಗ್ತಾರೆ. 9663836603 9663836603. ಇಲ್ಲಿಗೆ ಗಂಡಸರಾಗಲಿ ಹೆಂಗಸರಾಗಲಿ ನೀವೇನೇ ಪ್ರಾಡಕ್ಟ್ಸ್ ಮಾಡಿದರೂ ನಿಮ್ಮದು ಒಂದು ಏನೋ ಸ್ಟಾಲ್ ಇಡ್ಬೋದು ಅಲ್ಲಿ ಅಂತ ಅನಿಸಿದ್ರೆ ಖಂಡಿತ ಬರ್ಬೋದು. ಇದಕ್ಕೆ ಬನ್ನಿ, ನಾನು ಕೂಡ ಬರ್ತಾಯಿದ್ದೀನಿ, ಅಲ್ಲೇ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮ್ಮಲ್ಲಿ ರೈಟರ್ಸ್ಗೆ ಕಾಂಪಿಟೇಷನ್ ಇಲ್ಲ ಅಲ್ಲ. ಸೊ ಇವಾಗ ನೀವು ರಘು ನಿಡುವಳ್ಳಿ ಅವ್ರದ್ದು ಒಂದು ಡೈಲಾಗ್ ನೆನಪಿದೆಯಾ ನಿಮಗೆ? ಮತ್ತು ಕಾಂತರಾಜ್ ಅವ್ರು ಬರೆದಿರೋ ಒಂದು ಡೈಲಾಗ್ ಹೇಳ್ಬೋದಾ? ನನಗೆ ರಘು ಅವ್ರದ್ದು ಇನ್ನರ್ ಲೇಯರ್ ಡೈಲಾಗ್ಸ್ ಇಷ್ಟ. ಅಂದರೆ ಮೇಲುಗಡೆ ಅದು ಬರೀ ಮಾತು ಥರ ಇದ್ರೂ ಅದ್ರದ್ದೊಂದು ಲೇಯರ್ ಇರುತ್ತೆ, ಅದು ತುಂಬ ಅರ್ಥ ಕೊಡುತ್ತೆ. ಈಗ ಇರುವೆಗೆ ಒಂದು ಹಸು ಗಂಜಲ ಜಲಪಾತ ಥರ ಕಾಣುತ್ತೆ ಅಂದರೆ ಅದು ವಿಷುವಲಿ ನೋಡಿದಾಗ ಹೌದಲ್ವಾ, ಒಂದು ಇರುವೆಗೆ ಭಯ ಬೀಳುತ್ತೆ.
ಆಮೇಲೆ ಹಾರನೇ ಆಗಲಿ ಜೈಕಾರನೇ ಆಗಲಿ ನಾವು ಹಾಕ್ಕೊಳೋದಲ್ಲ, ಜನ ಹಾಕಿದ್ರೆ ಜೈಕಾರ, ಮೆರೆಸಿದ್ರೆ ಅದು ತುಂಬ ಇದು ಅಪ್ಪು ಸಾರಿಗೆ ಬರೆದಿದ್ದು ಆ ಥರದ್ದು ಇಷ್ಟ. ಇನ್ನು ನನಗೆ ಕಾಂತರಾಜ್ ಅವ್ರದ್ದು ಬರವಣಿಗೆಗಿಂತ ಅವ್ರ ಅನುಭವಗಳು ಮಾತು ತುಂಬ ಇಷ್ಟ. ಏಕೆಂದರೆ ನಾನು ಅವ್ರ ಜೊತೆ ತುಂಬ ಒಡನಾಟ ಇದೆ. ಅವರು ಮನೆ ಬಂದು ಚಿಕ್ಕ ಮನೆ, ಇಲ್ಲಿ ಮಹಾಲಕ್ಷ್ಮಿ ಲೇಔಟು ಇದರಲ್ಲಿ ಅವರು ಮನೆಯಲ್ಲಿ ಕೇಬಲ್ ಹಾಕಿದ್ರು. ಇವರು ಒಂದು ಸ್ವಲ್ಪ 2 ತಿಂಗಳದೇನೋ 3 ತಿಂಗಳದ್ದು ಬ್ಯಾಲೆನ್ಸ್ ಇಟ್ಕೊಂಡ್ಬಿಟ್ಟಿದ್ರು. ಆವಾಗ ಕೇಬಲ್ ಆಪ್ರೇಟರ್ ಬಂದ್ಬಿಟ್ಟು ನೀನು ಕಟ್ಟಲಿಲ್ಲ ಅಂದರೆ ಕಿತ್ಕೊಂಡು ಹೋಗ್ತೀನಿ ಅಂದರು. ಅವಾಗ ಅವ್ರು ಹೇಳಿದ್ದು, ನೀನು ಏನಾದರೂ ಕಿತ್ಕೊಂಡು ಹೋಗು, DD1 ಕಿತ್ಕೊಂಡು ಹೋಗೋಕ್ಕಾಗಲ್ಲ. ಆಮೇಲೆ ಅವನೊಂದು ಸ್ವಲ್ಪ ಏನು ಕಟ್ಟೋಕ್ಕಾಗಲ್ವ ಅಂತ ಒಂದು ಸ್ವಲ್ಪ ಮಾತಾಡಿದ್ದಕ್ಕೆ, ನೆಕ್ಸ್ಟು ನೀನು ನಮ್ಮ ಮನೆ ಬಾಗಿಲೇ ತಟ್ಟಬೇಡ, ನಾನು ತೋರಣ ಕಟ್ಟಿರಲ್ಲ 500 ರೂಪಾಯಿ ಕಟ್ಟಿರ್ತೀನಿ, ಕಿತ್ಕೊಂಡು ಹೋಗ್ತೀನಿ. ಅಂದರೆ ಆ ಥರದ್ದು ಒಂದಷ್ಟು ಲೈವ್ಲಿ ಇನ್ಸಿಡೆನ್ಸ್ಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ಅವ್ರ ಫ್ರೆಂಡ್ ಒಬ್ಬನ ಕುಡಿದ್ಬಿಟ್ಟು ತುಂಬ ತಲೆ ತಿಂತಿದ್ದ. ಅಂದರೆ ಏನೂ ಹೇಳ್ತಾ ಇಲ್ಲ, ಬಿಡು ಮಗ ನನ್ನ ನಿಯತ್ತೆ ನನ್ನ ಕಾಪಾಡುತ್ತೆ, ಬಿಡು ಮಗ ನನ್ನ ನಿಯತ್ತೆ ನನ್ನ ಕಾಪಾಡುತ್ತೆ, ಪ್ರತಿ ಮಾತಿಗೂ ಹಂಗಂತ ಇದ್ದ. ಇವರು ಬಾ ಇವಾಗ 6:15 ಒಂದು ಟ್ರೈನ್ ಬರುತ್ತೆ, ಎದುರಿಗೆ ಬಿಡ್ತೀನಿ, ಅದು ಯಾವ ನಿಯತ್ತು ಕಾಪಾಡುತ್ತೆ. ಸೊ ಆ ಥರದ್ದು ಮಾತುಗಳು ನನಗೆ ಅವ್ರದ್ದು ಅದು ಡೈಲಾಗ್ಸ್ ಆಫ್ ಸ್ಕ್ರೀನ್ ಇದು ಚೆನ್ನಾಗಿರುತ್ತೆ. ಸರ್ ನೀವು ಸರ್ ನನಗೆ ಸಾರದ ಕಾಟೇರ ಮತ್ತು ಈಗೇನು ತಿಥಿ ಡೈಲಾಗ್ ಹೇಳಿದ್ರೆ ಅದು ಭಾಳ ಫೇವ್ರೇಟು. ಅದಾದಮೇಲೆ ಕಾಟೇರದಲ್ಲಿ ಇದೆಯಲ್ಲ, ಅವನು ದೇವಸ್ಥಾನಕ್ಕೆ ನುಗ್ಗಿ ಉಂಡಿ ಕದಿಯೋನಲ್ಲ, ಗರ್ಭಗುಡಿಗೆ ನುಗ್ಗಿ ದೇವ್ರ ಕದಿಯೋನು, ಅದು ನನಗೆ ಭಾಳ ಇಷ್ಟ. ತುಂಬ ಸಿನಿಮಾಗಳದ್ದು ಭಾಳ ನನ್ನ ಫೇವ್ರೇಟು ಸರ್. ಇವ್ರದ್ದಂದರೆ ಒಂದು ಸುಮ್ಮನೆ ಶೇರ್ ಮಾಡಿದರು, ಶತ್ರುನ ಕೊಲ್ಲವನು ಸೈನಿಕ ಆಗ್ತಾನೆ, ಸ್ನೇಹಿತರನ್ನ ಕೊಲ್ಲವನು ಮೀರ್ ಸಾದಿಕ್ ಆಗ್ತಾನೆ. ತುಂಬ ಚೆನ್ನಾಗಿದೆ. ನಾನು ಅವ್ರದ್ದು ಕಾಟೇರ ಮತ್ತು ಟಗರುಗೆ ತುಂಬ ಫ್ಯಾನು. ಕಾಟೇರ ಡೈಲಾಗ್ ನನಗೆ ಅದು ತಲೆಯಲ್ಲಿದೆ, ಹೇಳಕ್ಕೆ ಬರ್ತಾಯಿಲ್ಲ. ಬಟ್ ಟಗರದಾದರೆ ಬಿರಿಯಾನಿ ತಿನ್ನಬೇಕಾದ್ರೆ ಸಖತ್ತ ಮಾಡಿ ಅಮ್ಮನ ಹಾಕ್ಕೋಬೋದು, ಚೆನ್ನಾಗಿ ಮಾಡಿದೆ ಅವ್ರಮ್ಮನ ಹಾಕ್ಕೋಬೋದು. ಅದು ರಘು ಅವ್ರದ್ದು ಇವತ್ತರೆಗೂ ನನಗಂದರೆ ಗುಟ್ಟನ್ನ ಗಾಳಿ ಜೊತೆ ಹೇಳ್ಕೊಂಡ್ರೆ ಅದು ಮರಗಳ ಜೊತೆ ಹಂಚ್ಕೊಳ್ಳೋ ತಿನ್ನೋದು ನನಗೆ ಯಾವಾಗಲೂ ಕಾಡು. ಅದು ಗುಟ್ಟನ್ನ ಗಾಳಿಗೆ ಹೇಳಿದ್ರೆ ಅದು ಮರಗಿಡಕ್ಕೂ ಹಂಚ್ಕೊಳ್ಳೋ ತಿನ್ನೋದು. ಗುಟ್ಟನ್ನ ನೀವು ಗಾಳಿ ಜೊತೆ ಹಂಚ್ಕೊಂಡ್ರೆ ಅದು ಮರಗಿಡಗಳಿಗೂ ತಲುಪುತ್ತೆ ಅನ್ನೋದು ಬೆಲ್ ಬಾಟಮ್ದು ತುಂಬ ಚೆನ್ನಾಗಿದೆ. ಅದು ಅವ್ರು ಕೇಳಿದ್ರೆ ನನ್ನ ತಲೆಯಿತ್ತು. ಅವ್ರು ಫಸ್ಟೇ ಅದು ಕೋಟ್ ಮಾಡಿ ಹೇಳ್ಬಿಟ್ಟಿದ್ದೆ, ತುಂಬ ಇಷ್ಟ ಹೊಡೆಯಿಲ್ಲ. ನೈಸ್. ಈಗ ಡೈಲಾಗ್ ಸರ್ ತುಸು ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಬರ್ಬೇಡಿ ಸರ್, ಮಾಡ್ಬಿಟ್ಟು ಬನ್ನಿ, ಚೆನ್ನಾಗಿರಲ್ಲ ಮಾಡ್ಕೊಂಬಂದು. ಯಾಕೋ ಅದು ಬರ್ತಾನೆ ಇಲ್ಲ ಬಿಡಿ, ಹೋಗಲಿ ಬಿಡಿ. ಆಮೇಲೆ ಉಚ್ಚೆಗೂ ಬಿಡ್ದಂಗೆ ಚಚ್ಚೋದ್ರು ಅಂದ್ಬಿಡ್ತಾರೆ ಜನ. ರೋಲ್ ಕಟ್. ಸಾಲ ಕೊಟ್ಬಿಟ್ಟಿದ್ದೀವಿ ಸರ್, ಕೊಡ್ತಿಲ್ಲ ವಾಪಸ್ ಅವನು. ನೀವು ಹೇಳೋ ಒಂದು ಡೈಲಾಗಿಂದ ಸಾಲ ವಾಪಸ್ ಕೊಡ್ಬೇಕು ಸರ್. ಓಡೋಗಕ್ಕೆ ನೀನು ಮಲ್ಯಾನೂ ಅಲ್ಲ, ಬಿಟ್ಬಿಡಕ್ಕೆ ನಾನು SBI ಅಲ್ಲ, ಮುಚ್ಕೊಂಡು ತಂದಿದ್ದು. ಡೈಲಾಗ್ ರೈಟರ್ಸ್ ಪೇಮೆಂಟು 1 ಲಕ್ಷ ದಾಟಿದೆ, 2 ಲಕ್ಷ ದಾಟಿದೆ, 2.5 ಲಕ್ಷ ದಾಟಿದೆ, 3 ಲಕ್ಷ ದಾಟಿದೆ. ಕೆಲವೊಂದು ಸತಿ ದಾಟಿದೆ, ಕೆಲವೊಂದು ಸತಿ ದಾಟಿಲ್ಲ. 3.5 ಲಕ್ಷ ದಾಟಿದೆ. ಸದ್ಯಕ್ಕೆ ಈ ಬೋರ್ಡ್ಗಳು ನಿಮ್ಮನ್ನು ಮುಟ್ಟಿದೆ. ಕೆಲವು ಡೈಲಾಗ್ಸು ನಾವು ಬರ್ದಿರೋ ಥರ ಹೀರೋ ಹೇಳಿಲ್ಲ, ನಮಗೆ ಸಖತ್ ಬೇಜಾರಾಗಿದೆ. ಆದರೆ ಆ ಹೀರೋ ಹೆಸರು ಹೇಳೋಕ್ಕೆ ನಮಗೆ ಧೈರ್ಯ ಇಲ್ಲ. ಅದರಲ್ಲಿ ಏನಿಲ್ಲ ಬೇಡ, ಈ ಪ್ರಶ್ನೆ ಬೇಡ. ಈಗ ನನಗೆ ಜಾಸ್ತಿ ನನಗೆ ಇದು ಬೂಟ್ ಆಗೋದು, ಈ ಪ್ರಶ್ನೆ ಬೇಡ. ಹುಡುಗಿಗೆ ಪ್ರಪೋಸ್ ಮಾಡಬೇಕು ಸರ್, ವೆರೈಟಿ ಪ್ರಪೋಸಲ್ ಹೆಂಗೆ ಮಾಡ್ಬೋದು? ಸಪೋಸ್ ಹುಡುಗ ಧ್ರುವ ಸರ್ಜಾ ಅಭಿಮಾನಿ ಆಗಿರ್ಬೋದು, ಬೇಡ OTT ಬಂದ್ಮೇಲೆ ನೋಡಿದ್ರಾಯ್ತು ಅಂತ ಡಿಲೇ ಮಾಡಬೇಡ. ನನ್ನ ಬದುಕಿನ ಆಕಾಶದಲ್ಲಿ ಸದಾ ಆರೋ ಗಾಳಿಪಟ ಆಗ್ತೀಯಾ, ನಿನಗೆ ಬಿಟ್ಟಿದ್ದು. ಯಾಕೋ ನಿಮ್ಮ ಹುಡುಗ ಮನೇಲಿ ಮಲಗಲ್ಲ, ಥಿಯೇಟ್ರಲ್ಲಿ ಮಲಗ್ತಾನೆ ಅಂತ. ಅಣ್ಣವ್ರದ್ದು ಕಾಮಿಡಿ ಸೆನ್ಸ್ ಒಂದು ಅದನ್ನ ಹೇಳ್ಬೇಕದು. ಅಣ್ಣವ್ರು ಸಹಜವಾಗಿ ಪಂಕ್ತಿ ಭೋಜನ, ಅಣ್ಣವ್ರು ಊಟ ಮಾಡಿದ್ರೆ ಪುಷ್ಕಳವಾಗಿ, ಅಂದರೆ ಮೊಸರು ಮಜ್ಜಿಗೆ ಎಲ್ಲ ಲಾಸ್ಟ್ ಅವರು. ಸೊ ಊಟ ಮಾಡ್ಬೇಕಾದ್ರೆ ದೊಡ್ಡ ಡೈರೆಕ್ಟರ್, ಅವ್ರ ಹೆಸರು ಬೇಡ, ಅವರು ಅಣ್ಣವ್ರು ಊಟ ಮಾಡಬೇಕಾದ್ರೆ ಸೆಂಟ್ರಲ್ಲೇ ಇದ್ದವರಂತೆ. ಅಣ್ಣವರು 1 ದಿವಸ ನೋಡಿದ್ರಂತೆ, 2 ದಿವಸ ನೋಡಿದ್ರಂತೆ. ಅಣ್ಣವರು ಪಕ್ಕದವ್ರು ಕೇಳ್ತಾರೆ, ಏನು ಅವರು ಅರ್ಧಂಬರ್ಧ ಊಟ ಮಾಡಿದ್ದು ಹೋಗ್ತವ್ರೆ ಅಂತ. ಏನಣ್ಣ ಗೊತ್ತಿಲ್ಲ, ಏನೋ ಇದ್ದೋಗಿರ್ತಾರೆ ಅಂತ. 1-2 ದಿವಸ ಆದ್ಮೇಲೆ ಗೊತ್ತಾಯ್ತಂತ ಅಣ್ಣವ್ರಿಗೆ, ಅವ್ರು ಊಟ ಮಾಡಿದ ತಕ್ಷಣ ಟಾಯ್ಲೆಟ್ಗೆ ಹೋಗ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಯ್ತು, ಅಣ್ಣವ್ರಿಗೆ ಗೊತ್ತಾಯ್ತು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು.